ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮೋಹನ್ ಕುಮಾರ್. ನಿಮಗೆಲ್ಲರಿಗೂ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, 2025ನೇ ಸಾಲಿನ TET ಸೋಷಿಯಲ್ ಸೈನ್ಸಲ್ಲಿ ಅಂದರೆ TETಯಲ್ಲಿ ಬರ್ಬೋದಾದಂಥ ಪರೀಕ್ಷೆಗಳಲ್ಲಿ ಬರ್ಬೋದಾದಂಥ ಪ್ರಶ್ನೆಗಳೇನಿದೆ ಸೋಷಿಯಲ್ ಸೈನ್ಸಲ್ಲಿ ಇತಿಹಾಸ ವಿಭಾಗದಲ್ಲಿ ನೋಡಿ, ಸಮಾಜ ವಿಜ್ಞಾನದಲ್ಲಿ ಪ್ರಾಚೀನ ಇತಿಹಾಸದ ಭಾಗ 1 ಬಗ್ಗೆ ನಾನು ಇವತ್ತು ಮಾತಾಡ್ತೇನೆ. ಮುಂಬರುವ TET ಪರೀಕ್ಷೆಗೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಈಗಾಗಲೇ ಆನ್ಲೈನ್ ತರಗತಿಗಳು ಸ್ಟಾರ್ಟ್ ಆಗಿದೆ. ಡಿಯರ್ ಫ್ರೆಂಡ್ಸ್, ನಿಮಗೆ ಸೋಷಿಯಲ್ ಸೈನ್ಸ್ TET ಬರಿತಕ್ಕಂಥವ್ರಿಗೆ ಒಂದು ಪೇಪರ್ ಫಸ್ಟು ಮತ್ತು ಸೆಕೆಂಡ್, ಥರ್ಡ್ ಮತ್ತು ಫೋರ್ತ್ ಪೇಪರಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಆ್ಯಂಡ್ ಇಂಗ್ಲೀಷ್ ಆ್ಯಂಡ್ ಕನ್ನಡ, ಜೊತೆಗೆ ಹಿಸ್ಟ್ರಿ, ಜಿಯೋಗ್ರಫಿ ಆ್ಯಂಡ್ ಸಿವಿಕ್ಸ್ ಆ್ಯಂಡ್ ಸೋಷಿಯಾಲಜಿ ಆ್ಯಂಡ್ ಎಕನಾಮಿಕ್ಸ್ ಆ್ಯಂಡ್ ಕಾಮರ್ಸ್ ವ್ಯವಹಾರ ಅಧ್ಯಯನ, ಅದ್ರ ಜೊತೆಗೆ TET ಸೋಷಿಯಲ್ ಸೈನ್ಸಲ್ಲೂ ಸಪ್ರೇಟ್ ನೀವು ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪಲ್ಲಿ ಅಂದರೆ ಪ್ಲೇಸ್ಟೋರಿಗೆ ಹೋಗಿ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಮೊಬೈಲಲ್ಲಿ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟು TET ಪೇಪರ್ 2 ಮ್ಯಾಥಮೆಟಿಕ್ಸ್ ಸೈನ್ಸಲ್ಲಿ ಸೇಮ್ ಸಬ್ಜೆಕ್ಟಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ, ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್, ಅದ್ರ ಜೊತೆಗೆ ಮ್ಯಾಥ್ಸ್ ಸೈನ್ಸ್ ಏನಿದೆ 4 ಸಬ್ಜೆಕ್ಟ್ಸಿಗೆ ಸಂಬಂಧಿಸಿದಂತೆ ನಿಮಗೆ ಫಿಸಿಕ್ಸ್ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಬಯಾಲಜಿ ಇರ್ಬೋದು, 6 to 8ಗೆ ಸಂಬಂಧಿಸಿದಂಥ ಆನ್ಲೈನ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿದೆ. ಇದರ ಜೊತೆಗೆ GPST, HSTR ಆನ್ಲೈನ್ ಕ್ಲಾಸಸ್ಗಳು ನಮ್ಮಲ್ಲಿ ಸ್ಟಾರ್ಟ್ ಆಗಿದೆ. ಹಾಗೆ ಇಂಡಿವಿಜುವಲ್ ಆಗಿ ಮ್ಯಾಥಮೆಟಿಕ್ಸ್ ಕ್ಲಾಸಸ್ಗಳು ಸಹ TET GPSTರಿಗೆ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಸೈಕಾಲಜಿ ಇಂಡಿವಿಜುವಲ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿದೆ. ನೀವು ಅದನ್ನು ಸದುಪಯೋಗ ಪಡಿಸ್ಕೊಳ್ಬೋದು. ಹಾಗಾದರೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಮೊಬೈಲ್ ಆ್ಯಪಲ್ಲಿ ಜೊತೆಗೆ ಯೂಟ್ಯೂಬ್ ಚಾನಲಲ್ಲಿ ಇದುವರೆಗೆ ಸುಮಾರು ಸೋಷಿಯಲ್ ಸೈನ್ಸ್ ಮತ್ತು ಮ್ಯಾಥ್ಸ್ ಮತ್ತು ಜಿಯೋಗ್ರಫಿ ಎಲ್ಲ TET ಮತ್ತು GPST HSTR ವಿಭಾಗಗಳ ಪ್ರಶ್ನೆ ಪತ್ರಿಕೆಗಳನ್ನು ಅನಾಲಿಸಿಸ್ ಮಾಡಿದ್ದೇವೆ. ಈಗ ಮುಂಬರುವ ಪರೀಕ್ಷೆಗೆ ಹೇಗೆಲ್ಲ ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನು ನಾನೀಗ ವರ್ಕ್ ಮಾಡ್ತಾ ಹೋಗ್ತೇನೆ. ನೋಡಿ, ಭಾರತೀಯ ಪ್ರಾಕ್ತನ ಸರ್ವೇಕ್ಷಣಾ ಸಂಸ್ಥೆ ಪ್ರಾರಂಭವಾದ ವರ್ಷ ನೋಡಿ ಏನು ಕೇಳಿದರೆ, ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಂಡಿಯನ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಂತಕ್ಕಂಥದ್ದು ಕೇಳಿದ್ದಾರೆ. ನೋಡಿ, ಇಂಡಿಯನ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಂತಕ್ಕಂಥದ್ದು ಯಾವಾಗ ಸ್ಟಾರ್ಟ್ ಆಯಿತು, ಅದರ ಇತಿಹಾಸ ಏನು ಅಂತಕ್ಕಂಥದ್ದು ನಮಗೆ ಬೇಕೀಗ. ಎಸ್ ಡಿಯರ್ ಫ್ರೆಂಡ್ಸ್, ಇಲ್ಲಿ ನಮಗೆ 1861 ಇದೆ, 1863 ಇದೆ, 1904 ಇದೆ, ಅಥವಾ ನಮಗೆ 1826 ಅಂತಕ್ಕಂಥದ್ದು ಇದೆ. ನೋಡಿ, ಭಾರತೀಯ ಪುರಾತತ್ವ ಇಲಾಖೆ ಭಾರತದ ಸಂಸ್ಕೃತಿ, ಸಾಹಿತ್ಯ, ಕಲೆಯನ್ನು ಅಧ್ಯಯನ ಮಾಡೋದಕ್ಕೆ ಮತ್ತು ಓರಿಯೆಂಟಲಿಸ್ಟ್ಗಳು ಸೇರಿದಂತೆ ಸ್ಥಾಪನೆಯಾಗಿ ಏನೆಲ್ಲ ಕೆಲಸಗಳನ್ನು ಮಾಡಿದರು ಅನ್ನೋದು ನಮಗೆ ಬೇಕು. 1861ರಲ್ಲಿ ಮೊದಲ ಒಂದು ಈ ಭಾರತೀಯ ಪುರಾತತ್ವ ಇಲಾಖೆ ಅಂತಕ್ಕಂಥದ್ದು ಸ್ಟಾರ್ಟ್ ಆಯಿತು. ನೋಡಿ, ಮೊದಲೇ ಭಾರತೀಯ ಪುರಾತತ್ವ ಇಲಾಖೆಯನ್ನು ಸ್ಟಾರ್ಟ್ ಮಾಡಿದ್ದು ಯಾರು ಅಂದರೆ ಈ ಒಂದು ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅಂತಕ್ಕಂಥವ್ರು ಏನು ಮಾಡಿದರು, ಸ್ಟಾರ್ಟ್ ಮಾಡಿದರು. ನೋಡಿ, ಭಾರತದಲ್ಲಿ ಸಂಶೋಧನೆ ಮತ್ತು ಅಧ್ಯಯನವನ್ನು ನಡೆಸೋದಕ್ಕೆ ಭಾರತೀಯ ಪುರಾತತ್ವ ಇಲಾಖೆಯನ್ನು ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅವರು ಸ್ಟಾರ್ಟ್ ಮಾಡಿದರು. ಹಾಗಾಗಿ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮನ್ನು ನಾವು ಫಾದರ್ ಆಫ್ ಇಂಡಿಯನ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ. ಹಾಗೆ ಈ ಭಾರತೀಯ ಪುರಾತತ್ವ ಇಲಾಖೆ ಸ್ಥಾಪನೆ ಆದಂಥದ್ದನ್ನು 1888ರಲ್ಲಿ ಏನಾಯಿತು ಅಂದರೆ, ಇದಕ್ಕೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹಣವನ್ನು ಕೊಡದೆ ಏನಾಯಿತು, ಇದು ರದ್ದತಿ ಆಯಿತು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹಣವನ್ನು ಕೊಡದೆ ರದ್ದತಿ ಆಗಿದ್ದರಿಂದ ಇದು ಕ್ಯಾನ್ಸಲ್ ಆಯಿತು. ಇದು ಫಸ್ಟ್ ಸ್ಥಾಪನೆ ಆಗಿದ್ದು 1861ರಲ್ಲಿ. ನೆಕ್ಸ್ಟ್ ಲಾರ್ಡ್ ಕರ್ಜನ್ ಕಾಲದಲ್ಲಾಗಿದ್ದು 1904ರಲ್ಲಿ. ಅಂದರೆ ಈ ಒಂದು 1888ರಲ್ಲಿ ರದ್ದತಿ ಆದಂಥದ್ದು ಮತ್ತೆ ರೀಸ್ಟಾರ್ಟ್ ಆಗಿದೆ. ಇದಕ್ಕೆ ಫಸ್ಟ್ ಒಂದು ರೈಟ್ ಆನ್ಸರ್. ಇದಕ್ಕೆ 1904ರಲ್ಲಿ ಅಂದಿನ ವೈಸರಾಯಿ ಆದಂತಹ ಲಾರ್ಡ್ ಕರ್ಜನ್ ರವರು ಏನು ಮಾಡ್ತಾರೆ, ಇದನ್ನು ಮತ್ತೆ ಇಂಡಿಯನ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟನ್ನು ಏನು ಮಾಡ್ತಾರೆ, ಪುನರ್ ಆರಂಭ ಮಾಡ್ತಾರೆ. ನೋಡಿ, ಇದು ಪುನರ್ ಆರಂಭ ಆದಂಥ ಸಂದರ್ಭದಲ್ಲಿ ಮತ್ತೆ ಇದು ಹೆಚ್ಚು ಅಧ್ಯಯನಕ್ಕೆ ಕೈಗೊಳ್ಳಲಾಗ್ತದೆ. ಇಲ್ಲಿ ಈ ಒಂದು ಸರ್ ಜಾನ್ ಮಾರ್ಷಲ್ ಅಂತಕ್ಕಂಥವ್ರು ಏನಿದ್ದಾರೆ, ಈ ಸರ್ ಜಾನ್ ಮಾರ್ಷಲ್ ಅವರು ಸಹ ಇದರ ಅಧ್ಯಕ್ಷರಾಗ್ತಾರೆ ಅಂತಕ್ಕಂಥದ್ದು. ನೆಕ್ಸ್ಟು ರಾವ್ ಬಹದ್ದೂರ್ ಅಂತಕ್ಕಂಥವ್ರು, ಯಾರು ರಾವ್ ಬಹದ್ದೂರ್ ದೀಕ್ಷಿತ್ ಅಂತಕ್ಕಂಥವ್ರು ಏನಿದ್ದಾರೆ, ಇವರು ಭಾರತೀಯರು ಮೊದಲು ಪುರಾತತ್ವ ಇಲಾಖೆ ಅಧ್ಯಕ್ಷರಾದಂಥವರು ರಾವ್ ಬಹದ್ದೂರ್. ನೆಕ್ಸ್ಟು ಕರ್ಜನ್ ಕಾಲದಲ್ಲಿ ರೀಸ್ಟಾರ್ಟ್ ಆದಾಗ ಸರ್ ಜಾನ್ ಮಾರ್ಷಲ್ ಇವರೆಲ್ಲ ಅಧ್ಯಕ್ಷತೆಯನ್ನು ವಹಿಸಿದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕಾಗುತ್ತೆ. ನೆಕ್ಸ್ಟ್ ಹಾಗಾದರೆ 1863ರಲ್ಲಿ ನಡೆದಂಥ ಘಟನೆ ಏನು ವಿಶೇಷವಾಗಿ ನೋಡಿ, ಈ ಒಂದು ತಮಿಳುನಾಡಿನ ಈ ಒಂದು ಪಲ್ಲವರಂ ಅಂತಕ್ಕಂಥ ಪ್ಲೇಸಲ್ಲಿ ಒಂದು ಹಳೆ ಶಿಲಾಯುಗ ಅಂದರೆ
ಪ್ಯಾಲ್ಕೋಲಿಥಿಕ್ ಏಜಿಗೆ ಸಂಬಂಧಿಸಿದಂತೆ ಹಳೆ ಶಿಲಾಯುಗದ ಒಂದು ಸೈಟ್ ಇಲ್ಲಿ ಪತ್ತೆ ಆಯಿತು, ಅಥವಾ ನಿವೇಶನಗಳು ಸಿಕ್ಕುವಂತಕ್ಕಂಥದ್ದು, ಅಥವಾ ಏನೋ ವಸ್ತುಗಳು ಸಿಕ್ತು ಅಂತ. ಈ ಪಲ್ಲವರಂನಲ್ಲಿ 1863ರಲ್ಲಿ ಉತ್ಖನನ ಸಂಶೋಧನೆಯನ್ನು ನಡೆಸಿದಂಥವ್ರು ಯಾರು ಅಂದರೆ ಈ ರಾಬರ್ಟ್ ಬ್ರೂಸ್ಫೂಟ್ ಅಂತಕ್ಕಂಥವ್ರು ನಡೆಸಿದ್ರು. ಯಾರು? ಬ್ರೂಸ್ಫೂಟ್ ಅಂತಕ್ಕಂಥವ್ರು ಏನು ಮಾಡಿದರು? ಈ ಸಂಶೋಧನೆಯನ್ನು ನಡೆಸಿದರು. ಹಾಗಾಗಿ ರಾಬರ್ಟ್ ಬ್ರೂಸ್ಫೂಟ್ರನ್ನು ನಾವು ಫಾದರ್ ಆಫ್ ಇಂಡಿಯನ್ ಫ್ರೀ ಹಿಸ್ಟ್ರಿ ಅಂತ ಕರಿತೀವಿ. ಏನಂತ ಕರಿತೀವಿ? ಫಾದರ್ ಆಫ್ ಇಂಡಿಯನ್ ಫ್ರೀ ಹಿಸ್ಟ್ರಿ ಅಂತ ಕರಿತೀವಿ. ಭಾರತೀಯ ಪುರಾತತ್ವ ಇಲಾಖೆಯ ಪಿತಾಮಹ ಆದಮೇಲೆ ಭಾರತದಲ್ಲಿ ಪ್ರಾಗಿತಿಹಾಸ ಅಥವಾ ಪೂರ್ವ ಇತಿಹಾಸ ಅಥವಾ ಪ್ರಾಗೈತಿಹಾಸಿಕ ಕಾಲ, ಭಾರತದ ಈ ಒಂದು ಪೂರ್ವ ಇತಿಹಾಸದ ಪಿತಾಮಹ ಯಾರು ಅಂತ ಕೇಳಿದರೆ ರಾಬರ್ಟ್ ಬ್ರೂಸ್ಫೂಟ್ ಅಂತ. ಅದೇ ರೀತಿಯಾಗಿ 1826ರಲ್ಲಿ ಈ ಒಂದು ಸುಟ್ಟ ಇಟ್ಟಿಗೆ ಸಿಗುತ್ತೆ. ಎಲ್ಲಿ ಸಿಗುತ್ತೆ? ಈ ಹರಪ್ಪ ನಗರದತ್ತ ಸುಟ್ಟ ಇಟ್ಟಿಗೆ ನಡೆಯುತ್ತೆ. ಈ ಸುಟ್ಟ ಇಟ್ಟಿಗೆ ಉತ್ಖನನ ಆಗಿದ್ದು ಏನಕ್ಕೆ ಸಂಶಯ ಅಥವಾ ಯಾವುದಕ್ಕೆ ಅದು ಉಪಯುಕ್ತ ಆಯಿತು ಅಂದರೆ, ನಿಮಗೆ ಸಿಂಧು ವ್ಯಾಲಿ ಸಿವಿಲೈಜೇಷನ್ ಏನಿದೆ, ಈ ಸಿಂಧು ವ್ಯಾಲಿ ಸಿವಿಲೈಜೇಷನನ್ನು ಎಕ್ಸ್ಕ್ಯಾವೇಷನ್ ಮಾಡೋದಕ್ಕೆ ಇದು ಆಧಾರ ಆಯಿತು. ಇದನ್ನು ಈ ಒಂದು ಚಾರ್ಲ್ಸ್ ಮೇಸನ್ ಅಂತಕ್ಕಂಥವ್ರು ಏನು ಮಾಡ್ತಾರೆ? ಸಂಶೋಧನೆಯನ್ನು ನಡೆಸ್ತಾರೆ. ಲೈಕ್ ದಿಸ್. ಹಾಗಾದರೆ ಈ 4 ವರ್ಷಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಫಸ್ಟ್ ಇಲ್ಲಿ ಫಾದರ್ ಆಫ್ ಇಂಡಿಯನ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ನಮಗೆ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅಂತ ಗೊತ್ತಾಯಿತು. 1863ರಲ್ಲಿ ಪಲ್ಲಾವರಂನಲ್ಲಿ ರಾಬರ್ಟ್ ಬ್ರೂಸ್ಫೂಟ್ ಅವರು ಮೊದಲ ಒಂದು ಹಳೆ ಶಿಲಾಯುಗದ ಪತ್ತೆ ಹಚ್ಚಿದ್ರಿಂದ ನಿವೇಶನವನ್ನು ಅವ್ರನ್ನ ಫಾದರ್ ಆಫ್ ಇಂಡಿಯನ್ ಫ್ರೀ ಹಿಸ್ಟ್ರಿ ಅಂತ ಕರೆದ್ವಿ. ಹಾಗೆ ಚಾರ್ಲ್ಸ್ ಮೇಸನ್ ಅವರು ಪತ್ತೆ ಹಚ್ಚಿದಂಥ ಈ ಸುಟ್ಟ ಇಟ್ಟಿಗೆ ಬ್ರಿಕ್ ಏನಿದೆ, ಈ ಇಟ್ಟಿಗೆಯಿಂದ ಏನಾಯಿತು ಅಂದರೆ ನೆಕ್ಸ್ಟ್ ಇದು ಸಂಶೋಧನೆಗೆ ಒಳಗಾಯಿತು. 1856ರಲ್ಲಿ ಮತ್ತೆ ಸಂಶೋಧನೆಗೆ ಒಳಗಾಗಿ ಮುದ್ರೆಗಳು, ಸಿಂಧೂ ನಾಗರಿಕತೆಯ ಮುಖ್ಯ ಆಧಾರಗಳು ಯಾವುದು ಅಂದರೆ ಮುದ್ರೆಗಳು, ಸೀಲ್, ಇವುಗಳ ಬಗ್ಗೆ ನಮಗೆ ಮಾಹಿತಿ ಸಿಕ್ತು. ಅದಾದಮೇಲೆ ನಮಗೆ 1921ರಲ್ಲಿ ಹರಪ್ಪ ಎಕ್ಸ್ಕ್ಯಾವೇಷನ್ ಆಯಿತು. 1922ರಲ್ಲಿ ಮೊಹೆಂಜೊದಡೋ ಎಕ್ಸ್ಕ್ಯಾವೇಷನ್ ಆಯಿತು. ಹಾಗೆ 1925ರಲ್ಲಿ ಮಹಾಸ್ನಾನದ ಕೊಳಗಳು ಉತ್ಖನನ ಆಯಿತು. ಅದಕ್ಕಿಂತ ಮುಂಚೆ 1924ರಲ್ಲಿ ಇಂಗ್ಲೆಂಡಲ್ಲಿ ಇಲಿಸ್ಟ್ರೇಟಿವ್ ಅಂತಕ್ಕಂಥ ಪತ್ರಿಕೆಯಲ್ಲಿ ವಿಶ್ವದ ಮೊದಲ ಸಿಟಿ ಸಿವಿಲೈಜೇಷನ್, ವರ್ಲ್ಡ್ ಫಸ್ಟ್ ಸಿಟಿ ಸಿವಿಲೈಜೇಷನ್ ಏನಿದೆ, ವಿಶ್ವದ ಮೊದಲ ನಗರ ನಾಗರಿಕತೆ ಅಂತಕ್ಕಂಥ ಸಿಂಧೂ ನಾಗರಿಕತೆ ಇದೆ ಅನ್ನೋದ್ರ ಬಗ್ಗೆ ಪ್ರಕಟ ಆಗಿದ್ದು ಇಡೀ ವಿಶ್ವಕ್ಕೆ 1924ರಲ್ಲಿ ಇಲಿಸ್ಟ್ರೇಟಿವ್ ಪತ್ರಿಕೆಯಲ್ಲಿ ಪಬ್ಲಿಷ್ ಆದಮೇಲೆ. ಹಾಗಾದರೆ ಈ ಭಾರತೀಯ ಪುರಾತತ್ವ ಇಲಾಖೆ ಫಸ್ಟ್ ಸ್ಟಾರ್ಟ್ ಆಗಿದ್ದು, ಕ್ಯಾನ್ಸಲ್ ಆಗಿದ್ದು, ಮತ್ತು ರೀಸ್ಟಾರ್ಟ್ ಮಾಡಿದವರು ಲಾರ್ಡ್ ಕರ್ಜನ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಇಷ್ಟು ಮಾಹಿತಿ ನಿಮಗೆ ಬೇಕಾಗುತ್ತೆ. ಭಾರತೀಯ ಪುರಾತತ್ವ ಇಲಾಖೆ 1861ರಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದ್ದು ಅಂತ ನೆನಪಿರಲಿ. ಈಗ ಭಾರತೀಯ ಇತಿಹಾಸದ ಪಿತಾಮಹನೆಂದು ಯಾರನ್ನು ಕರೆಯುತ್ತಾರೆ ನೋಡಿ. ಇಲ್ಲಿ ಕಲ್ಲಣ ಇದೆ, ತುಸಿಡೈಸಸ್ ಇದೆ, ಹಾಗೆ ಪಾಲಿಬಿಯಸ್ ಇದೆ, ಹೆರೋಡಟಸ್ ಇದೆ. ನೋಡಿ, ನಾವು ಹೆರೋಡಟಸನನ್ನು ಫಾದರ್ ಆಫ್ ಏನ್ಷಿಯಂಟ್ ಹಿಸ್ಟ್ರಿ ಅಂತ ಕರಿತೀವಿ. ಹೆರೋಡಟಸ್ ಅಂತಕ್ಕಂಥವನು ನಿಮಗೆ ಗೊತ್ತಿರಬೇಕು, ಗ್ರೀಕ್ ದೇಶದವನು ಅಂತ ಗೊತ್ತಿರಬೇಕು. ಹಾಗೆ ಹೆರೋಡಟಸ್ ಅಂತಕ್ಕಂಥವನು ಪೆರಿಕ್ಲಿಸನ ಆಸ್ಥಾನದಲ್ಲಿದ್ದ ಅಂತಕ್ಕಂಥದ್ದು ಗೊತ್ತಿರಬೇಕು. ಇತಿಹಾಸವನ್ನು ಮೊದಲ ಬಾರಿಗೆ ಇವನು ಕಾಲಾನುಕ್ರಮವಾಗಿ ಕ್ರೊನಾಲಜಿಕಲ್ ಆರ್ಡರ್ಲಿ ಬರೆದಿದ್ದರಿಂದ ಈತನಿಗೆ ಸಿಸಿರೋ ಅಂತಕ್ಕಂತಹ ಒಬ್ಬ ಇತಿಹಾಸಕಾರ ಇವನಿಗೆ ಫಾದರ್ ಆಫ್ ಹಿಸ್ಟ್ರಿ ಅಂತ ಕರೀತಾರೆ ಹೆರೋಡಟಸ್ ಗ್ರೀಕ್ನವನು, ಪೆರಿಕ್ಲಿಸನ ಆಸ್ಥಾನದಲ್ಲಿದ್ದ, ಇತಿಹಾಸವನ್ನು ಫಸ್ಟ್ ಕಾಲಾನುಕ್ರಮವಾಗಿ ಬರೆದ. ಸಿಸಿರೋ ಇವನಿಗೆ ಟೈಟಲನ್ನು ಕೊಟ್ಟ ಫಾದರ್ ಆಫ್ ಹಿಸ್ಟ್ರಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಇಲ್ಲಿ ಕೇಳಿರೋದು ಭಾರತೀಯ ಇತಿಹಾಸದ ಪಿತಾಮಹ. ಹಾಗೆ ಪರ್ಷಿಯನ್ ವಾರ್ಸ್ ಇರ್ಬೋದು, ಹಿಸ್ಟೋರಿಯಾ ಅಂತಕ್ಕಂಥ 2 ಕೃತಿಗಳನ್ನು ಬರೀತಾನೆ. ಹಾಗೆ ಹೆರೋಡಟಸ್ ಪ್ರಕಾರ ಮುಂದಿನ ಪೀಳಿಗೆ ನೆನಪಿಡಬೇಕಾದಂತಹ ಮಹಾನ್ ವ್ಯಕ್ತಿಗಳ ಚರಿತ್ರೆ ಇತಿಹಾಸ ಅಂತ ಹೇಳಿದ್ದು ಯಾರು ಅಂದರೆ ಹೆರೋಡಟಸ್ ಅಂತ. ಆದರೆ ನಮಗಿಲ್ಲಿ ಮೇಜರ್ ಸೋರ್ಸ್ ಯಾವುದು ಅಂದರೆ ಈ ಒಂದು ಕಲ್ಲಣನನ್ನು ನಾವು ಭಾರತ ಇತಿಹಾಸದ ಪಿತಾಮಹ ಅಂತ ಕರಿತೀವಿ. ಹಾಗೆ ನಿಮಗೆ ಇನ್ನೊಂದು ಕೇಳಿದರೆ ಈ ಒಂದು ಆಧುನಿಕ ಇತಿಹಾಸದ ಪಿತಾಮಹ ಯಾರು ಅಂತ ಕೇಳ್ಬೋದು. ಈ ಜರ್ಮನಿ ದೇಶದವನು, ಈ ಜರ್ಮನಿ ದೇಶದ ಈ ಒಂದು ಲಿಯೋಪಾಲ್ಡ್ ವಾನ್ ರ್ಯಾಂಕಿ ಅಂತಕ್ಕಂಥವನೇನಿದ್ದಾನೆ, ಇತಿಹಾಸವನ್ನು ಫಸ್ಟು ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಬರೆದಿದ್ದರಿಂದ ಸೈಂಟಿಫಿಕ್ ಸ್ಟಡಿ ಆಫ್ ಹಿಸ್ಟ್ರಿ ಫಸ್ಟ್ ಟೈಮ್ ಯಾರು ಅಂದರೆ ಈ ಜರ್ಮನಿಯ ಲಿಯೋಪಾಲ್ಡ್ ವಾನ್ ರ್ಯಾಂಕೆ. ಈತನನ್ನು ಆಧುನಿಕ ಇತಿಹಾಸದ ಪಿತಾಮಹ ಅಂತ ಕರೀತಾರೆ.
ಹಾಗೆ ಹೆರೋಡೋಟಸನನ್ನು ಏನ್ಷಿಯಂಟ್ ಹಿಸ್ಟ್ರಿ ಫಾದರ್ ಅಂತ ಕರೀತಾರೆ. ಭಾರತದ ಇತಿಹಾಸದ ಪಿತಾಮಹ ಕಲ್ಲಣ, ಕಾಶ್ಮೀರದ ಕವಿಯಾದಂಥ ಕಲ್ಲಣ ಏನಿದ್ದಾನೆ ಇವನು ಭಾರತದ ಇತಿಹಾಸದ ಪಿತಾಮಹ. ಎಸ್, ಕಲ್ಲಣದ ಬಗ್ಗೆ ನಮಗೆ ಸುಮಾರು ಎಕ್ಸಾಮ್ಗಳಲ್ಲಿ ಪರೀಕ್ಷೆಗಳಲ್ಲಿ ಕೇಳಬಹುದಾದಂಥ ಪ್ರಶ್ನೆಗಳು ಈ ರೀತಿಯಾಗಿದೆ. ಕಲ್ಲಣ ಭಾರತೀಯ ಇತಿಹಾಸದ ಪಿತಾಮಹ, ಈತ 12ನೇ ಶತಮಾನದಲ್ಲಿದ್ದ ರಾಜತರಂಗಿಣಿ ಅಂತಕ್ಕಂಥ ಸಂಸ್ಕೃತದಲ್ಲಿ ಬರೆದ ಇವನೊಬ್ಬ ಕಾಶ್ಮೀರ ಕವಿ, ಬಿಲ್ಲಣನ ಸಹೋದರ ಅಂತ ಗೊತ್ತಿರಬೇಕು. ಕಾಶ್ಮೀರದ ರಾಜನಾದಂತಹ ಲಲಿತಾದಿತ್ಯ ಮುಕ್ತಪಿಡನ ವಿಶ್ವವಿಜಯಶಾಲಿ ಅಂತಕ್ಕಂಥವನೇನಿದ್ದಾನೆ ಇವನ ಬಗ್ಗೆ ಇಲ್ಲಿ ಉಲ್ಲೇಖವಿದೆ. ಚಂದ್ರಪಿಡನ ವಿಷಯಗಳ ಬಗ್ಗೆ ಉಲ್ಲೇಖ ಇದೆ. ಅಶೋಕನ ಶಾಸನಗಳ ಬಗ್ಗೆ ಈ ಕೃತಿಯಲ್ಲಿ ಉಲ್ಲೇಖ ಇದೆ. ಹಾಗೆ ಕಾಶ್ಮೀರದಲ್ಲಿ ಕಾನಿಷ್ಕಪುರವನ್ನು ನಿರ್ಮಿಸಿದ್ರ ಬಗ್ಗೆ ಉಲ್ಲೇಖವಿದೆ. ರಾಜತರಂಗಿಣಿ ಭಾರತದ ಮೊದಲ ಐತಿಹಾಸಿಕ ಕೃತಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಕಲ್ಲಣ ಕಾಶ್ಮೀರದ ಹಿಂದೂ ಬ್ರಾಹ್ಮಣ ಕುಟುಂಬದವನು ಅಂತ ಗೊತ್ತಿರಬೇಕು. ಅಂದರೆ ಲೋಹರಿ ರಾಜವಂಶದ ಹರ್ಷ ಎಂಬುವನ ಆಸ್ಥಾನದಲ್ಲಿದ್ದ. ಇದು ಇಂಪಾರ್ಟೆಂಟ್. ಲೋಹರಿ ರಾಜವಂಶದ ಹರ್ಷ ಎಂಬುವನ ಆಸ್ಥಾನದಲ್ಲಿದ್ದಂಥ ಸೇವಕನ ಯಾರು ಅಂದರೆ ಕಲ್ಲಣ ಅಂತಕ್ಕಂಥದ್ದು ಗೊತ್ತಿರಬೇಕು. ಅಂದರೆ ನಮಗೆ ಕಲ್ಲಣದ ಬಗ್ಗೆ ಮಾಹಿತಿಗಳು ಸಿಗೋದು ಕಡಿಮೆ. ಹಾಗಾಗಿ ಕಲ್ಲಣನ ಇಷ್ಟೆಲ್ಲ ಸ್ಟೋರಿಗಳು ಕಲ್ಲಣದ ರಾಜತರಂಗಿಣಿ ಪುಸ್ತಕದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಅಂಶಗಳು ಮತ್ತು ಅವನು ಏನು ಕಾಶ್ಮೀರ ಕವಿ ಅಂತಕ್ಕಂಥದ್ದು ಸಹ ನಮಗೆ ಗೊತ್ತಿರಬೇಕು ಸ್ನೇಹಿತರೆ. ಎಸ್, ಹಾಗಾದ್ರೆ ನಾವು ಮುಂಬರುವ GPSTR ಮತ್ತು TET ಎಲ್ಲ ಪರೀಕ್ಷೆಗಳಿಗೂ ವಿವಿಧ ರೀತಿಯಲ್ಲಿ ಯಾವ ರೀತಿ ನಮಗೆ ಪ್ರಶ್ನೆಗಳನ್ನು ಕೊಡ್ಬೋದು, ಅವುಗಳ ಮುಖ್ಯಾಂಶಗಳೇನು ಅಂತಕ್ಕಂಥದ್ದು ಗೊತ್ತಿರಲಿ. ಎಸ್, ಈಗ ಈ ಕೆಳಗಿನ ನೆಲೆಗಳನ್ನು ಸಂಬಂಧಿಸಿದ ಸಂಸ್ಕೃತಿಗಳ ಜೊತೆ ಜೋಡಿಸಿ ಅಂತ ಅಲ್ಲಿನ ಒಂದು ಕಲ್ಚರ್ ನಮಗೆ ಪ್ಯಾಲಿಯೋಲಿಥಿಕ್ ಅಂತ ಬರುತ್ತೆ, ಮೈಕ್ರೋ ಆರ್ ಮೆಸೋಲಿಥಿಕ್ ಅಂತ ಬರುತ್ತೆ, ಹಾಗೆ ನಮಗೆ ನಿಯೋಲಿಥಿಕ್ ಅಂತ ಬರುತ್ತೆ. ಪ್ಯಾಲಿಯೋಲಿಥಿಕ್ ಅಂದರೆ ಹಳೆ ಶಿಲಾಯುಗ, ಹಾಗೆ ಮೈಕ್ರೋಲಿಥಿಕ್ ಅಂದರೆ ಮಧ್ಯಶಿಲಾಯುಗ ಮತ್ತು ಸೂಕ್ಷ್ಮ ಶಿಲಾಯುಗ, ಮೆಸೋಲಿಥಿಕ್ ಮತ್ತು ಮೈಕ್ರೋಲಿಥಿಕ್. ನವಶಿಲಾಯುಗ ನಿಯೋಲಿಥಿಕ್ ಅಂದರೆ ನಮಗೆ ನವಶಿಲಾಯುಗ. ಇಲ್ಲಿ ಚಾಲ್ಕೋಲಿಥಿಕ್ ಅಂತ ಏನು ಕರಿತೀವಿ, ಇದು ತಾಮ್ರಶಿಲಾಯುಗ, ಸಿಂಧು ನಾಗರಿಕತೆ ತಾಮ್ರಶಿಲಾಯುಗದ ನಾಗರಿಕತೆ. ನಾನೀಗ ಹೇಳಿದೆ ಆದಿ ಹಳೆ ಶಿಲಾಯುಗಕ್ಕೆ ಸಂಬಂಧಿಸಿದಂತೆ ತಮಿಳುನಾಡಿನ ಪಲ್ಲಾವರಂನಲ್ಲಿ ಆದಿ ಹಳೆ ಶಿಲಾಯುಗದ ಸಂಸ್ಕೃತಿಗೆ ಸಂಬಂಧಿಸಿದಂತೆ ದೊರೆತಿದೆ. ಒಂದಕ್ಕೆ ಎಲ್ಲಿದೆ 4 ಇಲ್ಲಿದೆ. ಈ ಥರ ಮ್ಯಾಥ್ ದ ಫಾಲೋಯಿಂಗ್ ಕೊಟ್ಟಾಗ ನೀವು ಆರಾಮಾಗಿ ಇದನ್ನು ಗೆಸ್ ಮಾಡ್ಬೋದು. ನೆಕ್ಸ್ಟ್ ಹಾಗಾದರೆ ಪಲ್ಲಾವರಮಲ್ಲಿ ಎಕ್ಸ್ಕ್ಯಾವೇಷನನ್ನು ಕೈಗೊಂಡಂಥವ್ರು ಯಾರು ಅಂತ ನಾನು ಹೇಳಿದೆ 1863ರಲ್ಲಿ. ಎಷ್ಟರಲ್ಲಿ 1863ರಲ್ಲಿ ರಾಬರ್ಟ್ ಬ್ರೂಸ್ಫುಟ್ ಅಂತಕ್ಕಂಥವ್ರು ಏನು ಮಾಡಿದರು, ಈ ಆದಿ ಹಳೆ ಶಿಲಾಯುಗದ ಬಗ್ಗೆ ಸಂಶೋಧನೆ ಆಯಿತು. ನೆಕ್ಸ್ಟು ಲೋತಾಲಿಗೆ ಸಂಬಂಧಿಸಿದಂತೆ, ಹಾಗೆ ಇನಾಂಗಾಮ್ಗೆ ಸಂಬಂಧಿಸಿದಂತೆ, ಹಾಗೆ ಸಂಗನಕಲ್ಲಿಗೆ ಸಂಬಂಧಿಸಿದಂಥ ಅಂಶಗಳ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಲೋತಾಲ್ ಒಂದು ಹರಪ್ಪ ಸಂಸ್ಕೃತಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಲೋತಾಲ್ ಅಂತಕ್ಕಂಥದ್ದು ಗುಜರಾತಲ್ಲಿದೆ ಅಂತ ಗೊತ್ತಿರಬೇಕು. ಗುಜರಾತಿ ಭಾಷೆಯಲ್ಲಿ ಇದು ಮಡಿದವರ ದಿಬ್ಬ ಅಂತ ಕರೀತಾರೆ. ಹಾಗೆ ವಿದೇಶದೊಂದಿಗೆ ವ್ಯಾಪಾರವನ್ನು ಹೊಂದಿತ್ತು ಲೋತಾಲ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗೆ ಲೋತಾಲಲ್ಲಿ ಹಲವು ಹಡಗು ಕಟ್ಟಡಗಳು ಸಿಕ್ಕಿರೋ ಬಗ್ಗೆ ಅಥವಾ ಹಡಗು ತಾಣವಾಗಿತ್ತು ಅಂತಕ್ಕಂಥದ್ದು ಗೊತ್ತಿರಬೇಕು. ಈಜಿಪ್ಟಿಗೆ ಏನು ನಮ್ಮ ಸಿಂಧು ನಾಗರಿಕತೆಗೆ ಸಮಕಾಲೀನ ನಾಗರಿಕತೆಗಳಾದಂತಹ ಈ ಚೀನಾ ಇರ್ಬೋದು, ಮೆಸೊಪಟೋಮಿಯಾ ಇರ್ಬೋದು, ಈಜಿಪ್ಟ್ ಇರ್ಬೋದು. ಈ ಈಜಿಪ್ಟ್, ಚೀನಾ ಮತ್ತು ಮೆಸೊಪಟೋಮಿಯಂ ನಾಗರಿಕತೆಗಳೊಂದಿಗೆ ವ್ಯಾಪಾರವನ್ನು ಹೊಂದಿದ್ರ ಬಗ್ಗೆ ಇದು ತಿಳಿಸ್ತಾ ಹೋಗುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಹಾಗಾದರೆ ಇನಂಗಾವ್ ಅಂತಕ್ಕಂಥದ್ದು ಇದು ಮಹಾರಾಷ್ಟ್ರದಲ್ಲಿದೆ. ಈ ಮಹಾರಾಷ್ಟ್ರದ ಇನಂಗಾವ್ ಅಂತಕ್ಕಂಥದ್ದು ಚಾಲ್ಕೋಲಿಥಿಕ್ ಏಜ್. ಈಗ ಲೋತಾಲ್ ಒಂದಕ್ಕಾದರೆ ಇನಂಗಾವ್ ಅಂತಕ್ಕಂಥದ್ದು ಇದಕ್ಕಾಗುತ್ತೆ ನೋಡಿ. ಮಹಾರಾಷ್ಟ್ರದಲ್ಲಿದೆ, ಚಾಲ್ಕೋಲಿಥಿಕ್ ಏಜಲ್ಲಿ ಸಿಕ್ಕಂಥ ಒಂದು ಪ್ಲೇಸ್ ಅಂತ ಗೊತ್ತಿರಬೇಕು. ನೆಕ್ಸ್ಟು ಸಂಗನಕಲ್ಲು ನಿಮಗೆ ಗೊತ್ತಿದೆ, ಇದು ಬಳ್ಳಾರಿಯಲ್ಲಿದೆ. ಇದನ್ನು ಸುಬ್ಬರಾವ್ ಅಂತಕ್ಕಂಥವ್ರು ಏನು ಮಾಡಿದರು, ಸಂಶೋಧನೆಯನ್ನು ಮಾಡಿದರು. ಇದು ನವಶಿಲಾಯುಗದ ನಿಟ್ಟೂರು ಮತ್ತು ಸಂಗನಕಲ್ಲು ಅಂತಕ್ಕಂಥ ಬಳ್ಳಾರಿಯಲ್ಲಿರ್ತಕ್ಕಂಥ ಪ್ಲೇಸ್ಗಳ ಬಗ್ಗೆ ಹೆಚ್ಚು ಪ್ರಶ್ನೆಗಳು ಬರುತ್ತೆ. ಅದು ಬಿಟ್ಟು ನಮಗೆ ಈ ಸನ್ನತಿ ಅಂತಕ್ಕಂಥದ್ದು ಅಶೋಕನ ಶಾಸನ ಮತ್ತು ಗೌತಮ ಬುದ್ಧನ ಸ್ತೂಪ ಅವಶೇಷಗಳು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂತೆ ಸಿಕ್ಕಿರ್ತಕ್ಕಂಥದ್ದು ಈ ಒಂದು ಕಲ್ಬುರ್ಗಿ ಏನಿದೆ, ಈ ಕಲ್ಬುರ್ಗಿಯ ಈ ಒಂದು ಸನ್ನತಿಯಲ್ಲಿ. ಎಸ್, ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಇದು ಅಂತಕ್ಕಂಥದ್ದು ಗೊತ್ತಿರುವ 4, 1, 2, 3 ಅಂತ. ಎಸ್ ಡಿಯರ್ ಫ್ರೆಂಡ್ಸ್, ನೆಕ್ಸ್ಟ್ ಹಾಗಾದ್ರೆ ನಮಗೆ ಮೂರನೇ ಪ್ರಶ್ನೆಗೆ ಇಲ್ಲಿ ಆಪ್ಷನ್ ಬಿ ಉತ್ತರ ಅನ್ನೋದು ಗೊತ್ತಾಯಿತು. ನೆಕ್ಸ್ಟ್ ಇದಾದಮೇಲೆ ನಮಗೆ ಮತ್ತೆ ಈ ಕೆಳಗಿನ ಸರಿಯಾದ ಗುಂಪನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಇತಿಹಾಸಕಾರರು ಮತ್ತು ಅವರ ಗ್ರಂಥಗಳಿಗೆ ಸಂಬಂಧಿಸಿದಂತೆ ಹೆರೋಡೋಟಸ್ ಅಂದರೆ ನಿಮಗೆ ಗೊತ್ತಿದೆ, ಹೆರೋಡೋಟಸ್ ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಅಂತಕ್ಕಂಥದ್ದು.
ಈ ಪರ್ಷಿಯನ್ ವಾರ್ಸ್ ಅಂತಕ್ಕಂಥ ಕೃತಿಯಲ್ಲಿ ಈ ಸಿಂಧ್ ಬಗ್ಗೆ ಉಲ್ಲೇಖ ಇದೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಎಗೆ 4 ಇಲ್ಲೂ ಇದೆ ಸ್ನೇಹಿತರೆ, ಎಗೆ 4 ಇಲ್ಲಿ ಇದೆ. ನೆಕ್ಸ್ಟು ಸಂತ ಅಗಸ್ಟೀಸ್ ಅಂತಕ್ಕಂಥವನಿದ್ದಾನೆ. ದ ಸಂತ ಅಗಸ್ಟೀಸ್ ಅವರ ಒಂದು ಮುಖ್ಯ ಕೃತಿ ಯಾವುದು ಅಂದರೆ ದ ಸಿಟಿ ಆಫ್ ಗಾಡ್ ಅಂತಕ್ಕಂಥದ್ದು ಒಂದು ಮುಖ್ಯ ಕೃತಿ. ಹಾಗಾಗಿ ಬಿಗೆ 5 ಇಲ್ಲಿದೆ. ನೆಕ್ಸ್ಟ್ ಆರ್ನಾಲ್ಡ್ ಟಾಯ್ನಬಿ ಅಂತಕ್ಕಂಥದ್ದು ಎ ಸ್ಟಡಿ ಆಫ್ ಹಿಸ್ಟ್ರಿ ಅಂತಕ್ಕಂಥದ್ದು ಹೇಳ್ದವನು ಯಾರು ಅಂದರೆ ಆರ್ನಾಲ್ಡ್ ಟಾಯ್ನಬಿ ಅಂತಕ್ಕಂಥದ್ದು ಸಿಗೆ 2 ಇದೆ. ನೆಕ್ಸ್ಟು ಕಾರ್ಲ್ ಮಾರ್ಕ್ಸ್ನ ಮೇರು ಕೃತಿಗಳು ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. ಹಾಗಾಗಿ ಇಲ್ಲಿ ಇದು ಸರಿಯಾದ ಉತ್ತರ ಇದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟು ಹಾಗಾದರೆ ಇಲ್ಲಿ ಪಲೋಪೆನೇಷಿಯನ್ ವಾರ್ಸ್ ಅಂತಕ್ಕಂಥ ಕೃತಿಯನ್ನು ಬರೆದವನು ಯಾರು ಅಂದರೆ ತುಷಿಡೀನಿಯಸ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಯಾರು? ತುಷಿಡೀನಿಯಸ್ ಅಂತಕ್ಕಂಥವನೇನಿದ್ದಾನೆ, ತುಷಿಡೀನಿಯಸ್ ಅಂತಕ್ಕಂಥವನು ಈ ಪಲೋಪೆನೇಷಿಯನ್ಸ್ ವಾರ್ ಅಂತಕ್ಕಂಥ ಕೃತಿಯನ್ನು ಬರೀತಾನೆ. ಡಿಯರ್ ಫ್ರೆಂಡ್ಸ್, ಹಾಗಾದರೆ ಎರಡಟಸ್ ಪ್ರಕಾರ ಮುಂದಿನ ಪೀಳಿಗೆ ನೆನಪಿಡಬೇಕಾದ ಮಹಾನ್ ವ್ಯಕ್ತಿಗಳ ಚರಿತ್ರೆ ಇತಿಹಾಸದ ವ್ಯಾಖ್ಯೆಗಳ ಬಗ್ಗೆಯೂ ನಿಮಗೆ ಪ್ರಶ್ನೆ ಕೇಳ್ಬೋದು. ಸಂತ ಅಗಸ್ಟೀಸ್ ಅವರ ಇತಿಹಾಸದ ಡೆಫಿನೇಷನ್ಸ್ ಏನಪ್ಪ ಅಂದರೆ ಇಲ್ಲಿ ದುಷ್ಟಶಕ್ತಿಯ ವಿರುದ್ಧ ಗೆಲ್ಲುವ ದೈವಶಕ್ತಿ ಏನಿದೆ ಇದೇ ಇತಿಹಾಸ ಅಂತ ಹೇಳ್ತಾರೆ. ಸಂತ ಅಗಸ್ಟೀಸ್ ಅಂತಕ್ಕಂಥವ್ರ ಪ್ರಕಾರ ಇತಿಹಾಸ ಎಂದರೆ ಈ ನಾಗರಿಕತೆಯ ಏಳು ಬೀಳಿನ ಕಥೆಯೇ ಇತಿಹಾಸ ಅಂತ ಹೇಳ್ತಾರೆ. ಹಾಗೆ ಕಾರ್ಲ್ ಮಾರ್ಕ್ಸ್ರವರ ಇತಿಹಾಸದ ಪ್ರಕಾರ ಏನು ಹೇಳ್ತಾರೆ? ವಾರ್ ಬಿಟ್ವೀನ್ ದ ರಿಚ್ ಆ್ಯಂಡ್ ಪೂರ್ ಅಂತ ಹೇಳ್ತಾರೆ. ಉಳ್ಳವರು ಮತ್ತು ಉಳ್ಳದವರ ನಡುವಿನ ಹೋರಾಟವೇ ಇತಿಹಾಸ ಅಂತ ಹೇಳಿದವರು ಯಾರು ಅಂದರೆ ಕಾರ್ಲ್ ಮಾರ್ಕ್ಸ್ ಅಂತ. ಹಾಗಾಗಿ ನಮಗೆ 4ನೇ ಪ್ರಶ್ನೆಗೆ ಆಪ್ಷನ್ 2 ಸರಿಯಾದ ಉತ್ತರ ಅಂತ ಗೊತ್ತಿರಬೇಕು. ಆಲ್ಮೋಸ್ಟ್ ನಾವೀಗ ಪ್ರಾಚೀನ ಭಾರತ ಇತಿಹಾಸದಲ್ಲಿ ಒಂದು 5 ಕಾನ್ಸೆಪ್ಟ್ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಕ್ವಶನ್ಸ್ಗಳನ್ನು. ಫಸ್ಟು ನಾವು ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್, ಫ್ರೀ ಹಿಸ್ಟ್ರಿ ಆ್ಯಂಡ್ ಸಿಂಧು ಸಿವಿಲೈಜೇಷನ್ ಆ್ಯಂಡ್ ವೇದಿಕ್ ಸಿವಿಲೈಜೇಷನ್ ಆ್ಯಂಡ್ ದೆನ್ 5th ಯೂನಿಟ್ ಆದಂತಹ ದ ರೈಸ್ ಆಫ್ ನ್ಯೂ ರಿಲಿಜಿಯಸ್, ಹೊಸ ಮತಗಳ ಉದಯದ ಬಗ್ಗೆ ಮಾತಾಡೋಣ. ಎಸ್, ಹಾಗಾದರೆ ನಮಗಿಲ್ಲಿ ಒಂದು ಶಾಸನಗಳ ಬಗ್ಗೆ ಮಾಹಿತಿಯನ್ನು ಕೇಳಿದ್ದಾರೆ ಆಧಾರಗಳಿಗೆ ಸಂಬಂಧಿಸಿದಂತೆ. ನೋಡಿ, ಬಾಬ್ರು ಶಾಸನ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಇದು ರಾಜಸ್ಥಾನದಲ್ಲಿದೆ, ಅಶೋಕನ ಕಾಲದಲ್ಲಿ ಆದಂಥದ್ದು. ನೋಡಿ, ಇಲ್ಲಿ 2 ಇಲ್ಲೂ ಇದೆ, 2 ಇಲ್ಲಿ ಇದೆ. ಹಾಗೆ ಬನ್ಸ್ ಕೇರಾ ತಾಮ್ರ ಶಾಸನ ಇದು ಉತ್ತರ ಪ್ರದೇಶದಲ್ಲಿದೆ, ಅರ್ಶನಿಗೆ ಸಂಬಂಧಿಸಿದಂತೆ ಇರ್ತಕ್ಕಂಥದ್ದು. 2ಗೆ 3 ಎಲ್ಲಿದೆ ಅಂದರೆ ಇಲ್ಲಿದೆ. ನೆಕ್ಸ್ಟ್ ಹಾಗಾದರೆ ಆದಿಗುಂಪ ಶಾಸನ ಕಾರವೇಲು ಕಳಿಂಗ ಅಂತ ಗೊತ್ತಿದೆ, 3ಗೆ 1 ಇಲ್ಲಿದೆ. ಅಲಹಾಬಾದ್ ಸ್ತಂಭ ಶಾಸನ ಸಮುದ್ರಗುಪ್ತ ಅಂತ ಗೊತ್ತಿದೆ, ಇಲ್ಲಿದೆ. ನೋಡಿ, ಈ ರೀತಿಯಾದಂಥ ಮ್ಯಾಥ್ ಫಾಲೋಯಿಂಗ್ಗಳನ್ನು ಕೊಟ್ಟಾಗ ನಿಮಗೆ ಗೊತ್ತಿರಬೇಕು. ಒಡಿಸ್ಸಾದಲ್ಲಿರ್ತಕ್ಕಂಥದ್ದು ಯಾವುದು? ಅಲಹಾಬಾದ್, ಉತ್ತರ ಪ್ರದೇಶದ ಅಲಹಾಬಾದ್ ಸ್ತಂಭ ಶಾಸನ ಯಾವುದು? ಹಾಗೆ ಬನ್ಸ್ಕೇರ್ ತಾಮ್ರ ಕಾಪರ್ ಇನ್ಸ್ಕ್ರಿಪ್ಷನ್ ಉತ್ತರ ಪ್ರದೇಶದಲ್ಲಿದೆ. ಬಾಬ್ರು ಶಾಸನ ರಾಜಸ್ಥಾನದಲ್ಲಿದೆ, ಅಶೋಕನ ಕಾಲದಲ್ಲಿ ಆಯಿತು. ಎಸ್, ಹಾಗಾದ್ರೆ ನಮಗೆ 5ನೇ ಪ್ರಶ್ನೆಗೆ ಇದು ಉತ್ತರ ಗೊತ್ತಾಯಿತು ಅಂತಕ್ಕಂಥದ್ದು. ಈ ರೀತಿ ಶಾಸನಗಳ ಮೇಲೆ ಹೆಚ್ಚಿನ ಪ್ರಶ್ನೆಗಳನ್ನು ನಿಮಗೆ ಕೇಳಿದ್ದಾರೆ. ಈಗಾಗಲೇ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ 50ಕ್ಕೂ ಹೆಚ್ಚು ಸೋಷಿಯಲ್ ಸೈನ್ಸ್ ಕ್ವಶನ್ ಅನಾಲಿಸಿಸ್ ವಿಡಿಯೋಗಳನ್ನು ನಾವು ಮಾಡಿದ್ದೇವೆ. ಹಾಗಾಗಿ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಪ್ಲೇಸ್ಟೋರಲ್ಲೋಗಿ TET ಸಪ್ರೇಟ್ ಇರುತ್ತೆ, ಸೋಷಿಯಲ್ ಸೈನ್ಸ್ ಸಪ್ರೇಟ್ ಇರುತ್ತೆ, GPST ಇರುತ್ತೆ. ಹಾಗೆ ಇತಿಹಾಸ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಒಂದೊಂದು ವಿಷಯಕ್ಕೆ ಸಂಬಂಧಿಸಿದಂತೆ 100ಕ್ಕೂ ಅಧಿಕ ವಿಡಿಯೋಗಳನ್ನು ನೀವು ನೋಡ್ಬೋದು. ಎಸ್, ಹಾಗಾದರೆ ಇಲ್ಲಿ ನಾವು ಇದನ್ನು ಅಧ್ಯಯನವನ್ನು ಮಾಡಿದ್ವಿ. ನೆಕ್ಸ್ಟ್, ಕೆಳಗಿನ ಯಾರು ಹರಪ್ಪ ಮೊಹೆಂಜೋದರೊವಿನಲ್ಲಿ ಮೊದಲ ಉತ್ಖನನದಲ್ಲಿ ಭಾಗವಹಿಸಿದ್ದರು ಅಂತ ನೋಡಿ. ಈಗ 1920ಕ್ಕೆ ಸರ್ ಜಾನ್ ಮಾರ್ಷಲ್ ಅವರು ಏನು ಮಾಡ್ತಾರೆ, ಈ ಒಂದು ಇಂಡಿಯನ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿನ ಒಬ್ಬ ನಿರ್ದೇಶಕ ಆದರು ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟು 1921, 1922 ಮತ್ತು 1925ರಲ್ಲಿ ದ ಗ್ರೇಟ್ ಬಾತ್ ಮಹಾಸ್ನಾನದ ಕೊಳಗಳ ಬಗ್ಗೆ ನಿಮ್ಗೆ ಅಧ್ಯಯನ ಇರಬೇಕು. ನೋಡಿ, ಇಲ್ಲಿ ಸರ್ ಜಾನ್ ಮಾರ್ಷಲ್ ಇದೆ, ದಯಾರಾಮ್ ಸಹಾನಿ ಇದೆ, SR ರಾವ್ ಇದೆ. ಮಾರ್ಷಲ್ RD ಬ್ಯಾನರ್ಜಿ ಇದೆ, ನೆಕ್ಸ್ಟ್ ನಿಮಗೆ RK ಮುಖರ್ಜಿ ಇದೆ. ಸರ್ ಜಾನ್ ಮಾರ್ಷಲ್, RD ಬ್ಯಾನರ್ಜಿ ಮತ್ತು ದಯಾರಾಮ್ ಸಹಾನಿ ಬಗ್ಗೆ ನಿಮಗೆ ಮಾಹಿತಿ ರೈಟ್ ಅಂತ ಗೊತ್ತಿರಬೇಕು. ನೋಡಿ, ವಿಶೇಷವಾಗಿ ಇದರ ನಿರ್ದೇಶಕರಾದಂಥ ಸರ್ ಜಾನ್ ಮಾರ್ಷಲ್ ಅವರು ಏನು ಮಾಡ್ತಾರೆ, ಈ 3 ಜನ ಫ್ರೆಂಡ್ಸ್ಗಳು ಉತ್ಖನನ ಸಂಶೋಧನೆ ಕೈಗೊಳ್ತಾರೆ. ಈ ಒಂದು ರಾವಿ ನದಿ ತೀರದಲ್ಲಿರ್ತಕ್ಕಂಥ ಹರಪ್ಪವನ್ನು ಏನು ಮಾಡ್ತಾರೆ, ಡಾಕ್ಟರ್ RB ಈ ಒಂದು ದಯಾರಾಮ್ ಸಹಾನಿ ಅಂತಕ್ಕಂಥವ್ರು ಏನು ಮಾಡ್ತಾರೆ,
ಇದನ್ನು ಎಕ್ಸ್ಕ್ಯಾವೇಷನ್ ಮಾಡ್ತಾರೆ. ಈ ಹರಪ್ಪ ಇದೇ ಮೊದಲ ಸಿಟಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಯಾವುದು? ಹರಪ್ಪನೇ ಮೊದಲ ಸಿಟಿ ಅಂತ. 1922ರಲ್ಲಿ ಈ ಸಿಂಧೂ ನದಿ ತೀರದಲ್ಲಿದ್ದಂತಹ ಈ ಒಂದು ಮೊಹೆಂಜೋದರವನ್ನು ಡಾಕ್ಟರ್ ಆರ್ ಡಿ ಬ್ಯಾನರ್ಜಿ ಅವ್ರು ಏನು ಮಾಡ್ತಾರೆ? ಪತ್ತೆ ಹಚ್ಚುತ್ತಾರೆ. ನೆಕ್ಸ್ಟ್ ಹಾಗಾದರೆ ಮೊಹೆಂಜೋದರದಲ್ಲಿರ್ತಕ್ಕಂಥ 1925ರಲ್ಲಿ ಸರ್ ಜಾನ್ ಮಾರ್ಷಲ್ ಅವ್ರು ಏನು ಮಾಡ್ತಾರೆ? ಈ ಗ್ರೇಟ್ ಬಾತ್ ಮಹಾ ಸ್ನಾನದ ಕೊಳವನ್ನೇನು ಮಾಡ್ತಾರೆ? ಪತ್ತೆ ಹಚ್ತಾರೆ ಸರ್ ಜಾನ್ ಮಾರ್ಷಲ್. ಈ ಸರ್ ಜಾನ್ ಮಾರ್ಷಲ್ಲೇ ಸಿಂಧೂ ನಾಗರಿಕತೆಗೆ ಈ ಹರಪ್ಪ ನಾಗರಿಕತೆ ಅಂತ ಹೆಸರಿಟ್ಟವರು. ನೋಡಿ, ಹರಪ್ಪ ನಾಗರಿಕತೆ ಈಜಿಪ್ಟ್, ಮೆಸೊಪೊಟೇಮಿಯಾ ಮತ್ತು ಚೀನಾ ನಾಗರಿಕತೆಗಳೊಂದಿಗೆ ಒಂದು ಸಮಕಾಲೀನ ಈಕ್ವಲೆಂಟ್ ಸಿವಿಲೈಸೇಷನ್ ಅಂತ ಕರೀತೇವೆ. ಅದರ ಜೊತೆಗೆ ಈ ಹರಪ್ಪ ನಾಗರಿಕತೆ ವಿಶ್ವದ ಮೊದಲ ನಗರ ನಾಗರಿಕತೆ ಅಂತ ಗೊತ್ತಿರಬೇಕು. ಭಾರತದ ನಾಗರಿಕತೆಯ ತೊಟ್ಟಿಲು ಅಂತ ಗೊತ್ತಿರಬೇಕು. ಸರ್ ಜಾನ್ ಮಾರ್ಷಲ್ನಿಂದಲೇ ಇದು ಹೆಚ್ಚು ಸಂಶೋಧನೆಗೆ ಒಳಪಡ್ತು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈ 3 ಜನ ಸ್ನೇಹಿತರು ಇಲ್ಲಿ ಸೇರಿ ಭಾಗವಹಿಸಿ ಏನು ಮಾಡ್ತಾರೆ? ಎಕ್ಸ್ಕ್ಯಾವೇಷನನ್ನು ಕೈಗೊಳ್ತಾರೆ. ಎಸ್, ಅದಾದಮೇಲೆ ನಮಗೆ ಮುಂದಿನ ಪ್ರಶ್ನೆ ಹೀಗಿದೆ, ಕೆಳಗಿನವುಗಳನ್ನು ಗುರುತಿಸಿ ಅಂತ. ಬೃಹತ್ ಧಾನ್ಯ ಶೇಖರಣಾ ಕೇಂದ್ರ, ಮಹಾಸ್ನಾನದ ಕೊಳ, ಉಪ್ಪಿನ ಮಂಡಿ ಮತ್ತು ಬಂದರು ಪಟ್ಟಣ. ಭಾಳ ಸಿಂಪಲ್ಲಾಗಿ ನಮಗೆ ಗೊತ್ತಾಗಬೇಕು ಬಂದರು ಪಟ್ಟಣ ಯಾವುದು ಅಂದರೆ ಫೋರ್ಟ್. ಇಲ್ಲಿ ಲೋಥಾಲ್ ಒಂದು ಅಡಗುತ್ತಾಣ, ಬಂದರು ಪಟ್ಟಣ. ನೆಕ್ಸ್ಟು ಮಹಾಸ್ನಾನದ ಕೊಳ ಅಂದರೆ ನಿಮಗೆ ಈಗ ತಾನೇ ಹೇಳಿದೆ ಗ್ರೇಟ್ ಬಾತ್ ಇರ್ತಕ್ಕಂಥದ್ದು, 2ಕ್ಕೆ ಮೊಹೆಂಜೋದರ. ನೆಕ್ಸ್ಟು ಬೃಹತ್ ಧಾನ್ಯ ಕೇಂದ್ರಗಳು, ಸುಮಾರು 6 ಉಗ್ರಾಣಗಳು. ಎಷ್ಟು ಅಂತ ಕೇಳಿದ್ದಾನೆ? 6 ಗ್ರ್ಯಾನರೀಸ್ ಉಗ್ರಾಣಗಳು ಹರಪ್ಪದಲ್ಲಿ ಕಂಡುಬಂದಿದೆ. ಇದು 2 ಸರಿ ಇದೆ. ಹಾಗೆ ಉಪ್ಪಿನ ಮಂಡಿ ಅಂತಕ್ಕಂಥದ್ದು ಪಾದ್ರಿ ಅಂತಕ್ಕಂಥ ಪ್ಲೇಸಲ್ಲಿದೆ. ಇದು ಒಂದು ಗುಜರಾತಲ್ಲಿರ್ತಕ್ಕಂಥ ಒಂದು ಪ್ಲೇಸು. ಇದಕ್ಕೆ 4ನೇ ಆಪ್ಷನ್ಸ್ ಅಂತಕ್ಕಂಥದ್ದು ಉಪ್ಪಿನ ಮಂಡಿ ಅಂತಕ್ಕಂಥದ್ದು. ಈಗ ನಿಮಗೆ ಲೋಥಾಲ್, ಹರಪ್ಪ, ಮೊಹೆಂಜೋದರ. ನೋಡಿ, ಮೊಹೆಂಜೋದರ ನಿಮಗೆ ಪಾಕಿಸ್ತಾನದಲ್ಲಿದೆ, ಹಾಗೆ ಹರಪ್ಪ ಪಾಕಿಸ್ತಾನದಲ್ಲಿದೆ, ಲೋಥಾಲ್ ಗುಜರಾತಲ್ಲಿದೆ, ಹಾಗೆ ಪಾದ್ರಿ ಅಂತಕ್ಕಂಥದ್ದು ಸಹ ಸಿಂಧು ನಾಗರಿಕತೆಯ ಒಂದು ಪ್ಲೇಸು. ಇದೂ ಸಹ ಎಲ್ಲಿದೆ ಅಂದರೆ ಗುಜರಾತಲ್ಲಿದೆ. ಎಸ್, ಈ ರೀತಿಯಾದಂಥ ಹೊಸ ಪ್ರಶ್ನೆಗಳನ್ನು ನಿಮ್ಮ ಎಕ್ಸಾಮಿನೇಷನಲ್ಲಿ ಬೇರೆ ಬೇರೆ ವಿಧಾನದಲ್ಲಿ ಕೇಳ್ಬೋದು ಸ್ನೇಹಿತರೆ. ಎಸ್, ಈಗ 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಬಿ ಆಪ್ಷನ್ಸ್ ಅಂತ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಇದಾದಮೇಲೆ ಹೊಂದಿಸಿ ಬರೆಯಿರಿ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತಕ್ಕಂಥದ್ದು ನಮಗಿಲ್ಲಿ ವಿಶೇಷವಾಗಿ ಗಮನಿಸ್ಬೋದು. ನೋಡಿ, ಋಗ್ವೇದ ಅಂತಕ್ಕಂಥದ್ರಲ್ಲಿ ನಮಗೆ ಇಲ್ಲಿ ವಿಶೇಷವಾಗಿ 1028 ಶ್ಲೋಕಗಳಿದೆ. ಋಗ್ವೇದದಲ್ಲಿ ಆಲ್ಮೋಸ್ಟ್ 10 ಮಂಡಲಗಳಿದೆ. 3ನೇ ಮಂಡಲ ಈ ಗಾಯತ್ರಿ ದೇವಿಯ ಬಗ್ಗೆ ಹೇಳುತ್ತೆ. ಅಂದರೆ ಈ ಗಾಯತ್ರಿ ದೇವಿಗೆ ಸಂಬಂಧಿಸಿದಂಥ ಗಾಯತ್ರಿ ಮಂತ್ರ, ಸೂರ್ಯನ ತಾಯಿ ಸಾವಿತ್ರಿ ದೇವಿಯನ್ನು ಒಳಗೊಂಡಂಥ ಗಾಯತ್ರಿ ಮಂತ್ರದ ಬಗ್ಗೆ ಹೇಳೋದು 3ನೇ ಮಂಡಲ. ನೆಕ್ಸ್ಟು 7ನೇ ಮಂಡಲ ಏನಿದೆ ದಶರಾಜರ ಯುದ್ಧದ ಬಗ್ಗೆ ಹೇಳುತ್ತೆ. 10ನೇ ಮಂಡಲ ಏನಿದೆ ಈ ಪುರುಷ ಸೂಕ್ತಿ ಮತ್ತು ವರ್ಣ ಪದ್ಧತಿಯ ಬಗ್ಗೆ ಹೇಳ್ತಕ್ಕಂಥದ್ದು. ಇದು ಋಗ್ವೇದ ಅತ್ಯಂತ ಪ್ರಾಚೀನ, ಮನುಕುಲದ ಅತ್ಯಂತ ಪ್ರಾಚೀನ ವೇದ ಋಗ್ವೇದ ಅಂತ ಹೇಳಿದವರು ಯಾರು ಅಂದರೆ ನಮಗೆ ಈ ಒಂದು ಮ್ಯಾಕ್ಸ್ ಮುಲ್ಲರ್. ಈ ಜರ್ಮನಿಯ ಭಾಷಾ ತಜ್ಞನಾದಂತಹ ಮ್ಯಾಕ್ಸ್ ಮುಲ್ಲರ್ ಸಂಸ್ಕೃತ ಎಲ್ಲ ಭಾಷೆಗಳ ಮಾತೃ ಮತ್ತು ಋಗ್ವೇದವೇ ಮನುಕುಲದ ಪ್ರಾಚೀನ ಗ್ರಂಥ ಅಂತ ಹೇಳಿದವರು ಯಾರು ಅಂದರೆ ಮ್ಯಾಕ್ಸ್ ಮುಲ್ಲರ್. ಇದು ಋಗ್ವೇದ. ಎಸ್, ಹಾಗಾದರೆ 2ನೇದು ಯಜುರ್ವೇದ. ಶುಕ್ಲ ಯಜುರ್ವೇದ ಮತ್ತು ಕೃಷ್ಣ ಯಜುರ್ವೇದ ಅಂತ ಬರುತ್ತೆ. ನಮಗೆ ಕೃಷ್ಣ ಯಜುರ್ವೇದ ಅಂದರೆ ಕಪ್ಪು, ಶುಕ್ಲ ಯಜುರ್ವೇದ ಅಂದರೆ ಬಿಳುಪು. ಯಜುರ್ವೇದಕ್ಕೆ ಸಂಬಂಧಿಸಿದಂತೆ ಶ್ಲೋಕಗಳು ಮತ್ತು ಶಾಸ್ತ್ರ ವಿಧಾನಗಳು, ಯಜ್ಞ ಯಾಗಾದಿಗಳ ಬಗ್ಗೆ ಹೇಳ್ತಕ್ಕಂದ್ರೆ ಋಗ್ವೇದ ಇಲ್ಲೂ 4 ಇದೆ, ಇಲ್ಲೂ 4 ಇದೆ. ನೋಡಿ, ಇಲ್ಲಿ 2 ಇದೆ, ಇಲ್ಲಿ 1 ಇದೆ. ನೋಡಿ, ಯಜುರ್ವೇದ, ಶುಕ್ಲ ಯಜುರ್ವೇದ ಮತ್ತು ಕೃಷ್ಣ ಯಜುರ್ವೇದ. ನಿಮಗೆ ಯಜ್ಞ ಯಾಗಾದಿಗಳ ಬಗ್ಗೆ ಹೇಳ್ತಕ್ಕಂಥದ್ದು ಯಜುರ್ವೇದ. ನೆಕ್ಸ್ಟು ಸಾಮವೇದ, ಇಂಪಾದ ಸಂಗೀತ, ಇಂದ್ರ, ವರುಣ, ಅಗ್ನಿ ಇರ್ಬೋದು, ಹಾಗೆ ನಿಮಗೆ ವಿಶೇಷವಾಗಿ ವಾಯು ಇರ್ಬೋದು, ನೆಕ್ಸ್ಟು ವರ್ಣ ಇರ್ಬೋದು. ಇವುಗಳ ಬಗ್ಗೆ ಆಡಿದಂಥ ಪ್ರಾರ್ಥನೆಗಳು ನಮಗೆ ಶ್ರುತಿ ಮತ್ತು ಸ್ಮೃತಿಗಳು ಅಂತ ಬರುತ್ತೆ. ವೇದಿಕ್ ಸಿವಿಲೈಸೇಷನ್, ವೇದಿಕ್ ಲಿಟ್ರೇಚರಲ್ಲಿ ಆ ರಾಗಬದ್ಧವಾಗಿ ಆಡ್ತಕ್ಕಂಥ ಒಂದು ಶ್ಲೋಕಗಳೇ ಸಾಮವೇದ ಅಂತ ಕರಿತೀವಿ. ಎಸ್, ಹಾಗಾದರೆ ಸಿಗೆ 1 ಎಲ್ಲಿದೆ ನೋಡಿ, ಇಲ್ಲಿದೆ. ಅಥರ್ವಣ ವೇದ ಮಾಟ ಮಂತ್ರಗಳ ಜೊತೆಗೆ ಈ ಔಷಧಗಳ ಬಗ್ಗೆ
ಮೆನ್ಷನ್ ದ ಮೆಡಿಸನ್. ಯಾವ ವೇದದಲ್ಲಿ ಮೆಡಿಸನ್ ಬಗ್ಗೆ ಅಥವಾ ಉಲ್ಲೇಖ ಆಗಿದೆ ಅಂದರೆ ಅಥರ್ವಣ ವೇದದಲ್ಲಿ. ಹಾಗಾಗಿ ನಿಮಗೆ ಇದ್ರ ಬಗ್ಗೆ ಗೊತ್ತಿರಬೇಕು. ನೋಡಿ ನೀವಿಲ್ಲಿ ಆದರೆ ಋಗ್ವೇದದ ಉಪವೇದ ಏನಿದೆ ಅದು ಆಯುರ್ವೇದನೇ ಆಗಿದೆ. ಆದರೆ ಆಯುರ್ವೇದ ಔಷಧಿ ಬಗ್ಗೆ ಇರತಕ್ಕಂಥದ್ದು ಕೊನೆಯ ವೇದ ಅಥರ್ವಣ ವೇದ ಅತ್ಯಂತ ಚಿಕ್ಕದು. ನೆಕ್ಸ್ಟ್ ನಿಮಗೆ ಗೊತ್ತಿರಬೇಕು ಯಜುರ್ವೇದದ ಉಪವೇದ ಧನುರ್ವೇದ ಅಂತ. ಸಾಮವೇದದ ಉಪವೇದ ನಿಮಗೆ ಗೊತ್ತಿರಬೇಕು, ವಿಶೇಷವಾಗಿ ಏನಾಗಿರುತ್ತಿಲ್ಲ ಅಂದರೆ ಗಂಧರ್ವ ವೇದ ಅಂತ. ನೆಕ್ಸ್ಟು ಅಥರ್ವಣ ವೇದದ ಉಪವೇದ ಯಾವುದಂದರೆ ಶಿಲ್ಪವೇದ. ನೋಡಿ ನಮಗೆ ಶಿಲ್ಪವೇದ, ಗಂಧರ್ವ ವೇದ, ಧನುರ್ವೇದ ಮತ್ತು ಆಯುರ್ವೇದದ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಹಾಗಾದರೆ ಅಥರ್ವಣ ವೇದಕ್ಕೆ ಸಂಬಂಧಿಸಿದಂತೆ ನಾವು ನೋಡ್ತಾ ಹೋದ್ವಿ, ಅಥವಾ ಈ ಋಗ್ವೇದಕ್ಕೆ ಸಂಬಂಧಿಸಿದಂತೆ ಫಸ್ಟ್ನೇ ಆಪ್ಷನ್ 8ನೇ ಪ್ರಶ್ನೆಗೆ ಸರಿ ಉತ್ತರ ಅಂತ ಗೊತ್ತಾಯಿತು ಸ್ನೇಹಿತರೆ. ಇವುಗಳಲ್ಲಿ ಯಾವುದು ವೈದಿಕ ಯಜ್ಞವಾಗಿರಲಿಲ್ಲ ಅಂತ ಕ್ವಶನ್ಸ್ ಕೇಳಿದ್ದಾರೆ. ನೋಡಿ ನಮಗೆ ಲೇಟರ್ ವೇದಿಕ್ ಸಿವಿಲೈಸೇಷನ್ ಅಂತ ಬರುತ್ತೆ, ಅರ್ಲಿ ವೇದಿಕ್ ಸಿವಿಲೈಸೇಷನ್ ಅಂತ ಬರುತ್ತೆ. ನಮಗೆ ಲೇಟರ್ ಮತ್ತು ಅರ್ಲಿ ವೇದಿಕ್ ಸಿವಿಲೈಸೇಷನ್ಗಳಲ್ಲಿ ಈ ಥರದ್ದೆಲ್ಲ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ನೋಡಿ ಯಾವುದು ಈ ವೈದಿಕ ಒಂದು ಸಾಹಿತ್ಯಕ್ಕೆ ಸಂಬಂಧಿಸಿದಂಥ ಅಂಶ ಅಂತ ಕೇಳಿದ್ದಾರೆ. ನೋಡಿ ನಮಗೆ ರಾಜಸುಯೋಗ, ವಾಜಪೇಯ, ಅಶ್ವಮೇಧ ಯಾಗ. ನಮಗೆ ಯಾವುದು ಸಂಬಂಧಿಸಿಲ್ಲ, ಯಜ್ಞವಾಗಿರಲಿಲ್ಲ ಅಂದರೆ ಜ್ಯೋತಿಷ್ಠೋಮ ಅಂತಕ್ಕಂಥದ್ದು ನಮಗೆ ಯಜ್ಞವಾಗಿರಲಿಲ್ಲ. ಅಶ್ವಮೇಧ ಯಾಗ ಅಂದರೆ ಒಬ್ಬ ರಾಜ ತನ್ನ ಸಾಮ್ರಾಜ್ಯ ವಿಸ್ತರಣೆಗಾಗಿ ನಡೆಸುವಂತಹ ಯಾಗ. ಒಂದು ಕುದುರೆಗೆ ಓಲೆ ಅಂದರೆ ಒಂದು ಸುತ್ತೋಲೆಯನ್ನು ಕಟ್ಟಿ ಬಿಡ್ತಕ್ಕಂಥದ್ದು. ಅಶ್ವಮೇಧ ಅಂದರೆ ರಾಜಸುಯೋಗ ಮತ್ತು ವಾಜಪೇಯ ಅಂದರೆ ಏನಪ್ಪ ಅಂದರೆ ತನ್ನ ಸಾಮ್ರಾಜ್ಯದ ಸಂಪತ್ತೇನಿದೆ ಸಂಪತ್ತನ್ನು ಪ್ರದರ್ಶಿಸಲು ಮಾಡ್ತಕ್ಕಂಥ ಒಂದು ಯಾಗ ಏನು ಅಂದರೆ ವಾಜಪೇಯ ಯಾಗ, ಅಥವಾ ನನ್ನ ಸಾಮ್ರಾಜ್ಯ ಎಷ್ಟು ದೊಡ್ಡದಿದೆ ಅಂತಕ್ಕಂಥ ತೋರಿಸ್ಕೊಳ್ಳೋದಕ್ಕೆ. ಈ ಒಂದು ರಾಜಸುಯೋಗ ಅಂದರೆ ರಾಜ ತನ್ನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ನಡೆಸ್ತಕ್ಕಂಥ ಯಾಗ ಏನಿದೆ ಅದು ರಾಜಸುಯೋಗ ಅಂತ. ಇದರಲ್ಲಿ ಯಾವುದು ರೈಟ್ ಆನ್ಸರ್ ಅಲ್ಲ ಅಂತ ಕೇಳಿದ್ದಾರೆ. ಇದರಲ್ಲಿ ಇದು ಲಾಸ್ಟ್ ಒನ್ ಏನಿದೆ ಜ್ಯೋತಿಷ್ಠೋಮ ಅಂತಕ್ಕಂಥದ್ದು ಇದು ಅಲ್ಲ ಅಂತ ಗೊತ್ತಿರಲಿ. ಹಾಗಾದರೆ ನಮಗೆ ಈ ರಾಮಾಯಣ ಮಹಾಭಾರತದ ಬಗ್ಗೆ ಕೆಲವು ಪ್ರಶ್ನೆಗಳು ಈ ರೀತಿಯಾಗಿ ಕೇಳ್ಬೋದು. ಈ ಕೆಳಗಿನ ಕೃತಿಗಳನ್ನು ಅವುಗಳ ಕಾಲಾನುಕ್ರಮ ಕ್ರೊನಾಲಜಿಕಲ್ ಆರ್ಡರ್ ಬರೀರಿ ಅಂತ ಕೊಟ್ಟಿದ್ದಾರೆ. ನೋಡಿ ನಮಗೆ ರಾಮಾಯಣ ಇದೆ, ಮಹಾಭಾರತ ಇದೆ, ಅರ್ಥಶಾಸ್ತ್ರ ಇದೆ, ಆದರೆ ವಿಕ್ರಮೋರ್ವಶಿ ಅಂತಕ್ಕಂಥದ್ದು ಇದೆ. ರಾಮಾಯಣ, ಮಹಾಭಾರತ ಮತ್ತು ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ, ವಿಕ್ರಮೋರ್ವಶಿಯಾಗೆ ಸಂಬಂಧಿಸಿದಂತೆ, ಕಾಳಿದಾಸನಿಗೆ ಸಂಬಂಧಿಸಿದಂತೆ ಅಭಿಜ್ಞಾನ ಶಾಕಂತಲೆ, ವಿಕ್ರಮೋರ್ವಶಿಯ ಇವೆಲ್ಲ ಅವರ ನಾಟಕಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಕೇಳ್ಬೋದು. ನೋಡಿ ಫಸ್ಟ್ ನಮಗೆ ಕಾಲಗಳು ಬರುತ್ತೆ. ಫಸ್ಟ್ ಬರ್ತಕ್ಕಂಥದ್ದು ಕೃತಾಯುಗ ಅಂತ. ಕೃತಾಯುಗದಲ್ಲಿ ಆಲ್ಮೋಸ್ಟ್ ಬಂದಿರತಕ್ಕಂಥದ್ದು ಪುರಾಣಗಳೇನಿದೆ ಕೃತಾಯುಗ. ನೆಕ್ಸ್ಟು ಕೃತಾಯುಗ ಆದಮೇಲೆ ಬರ್ತಕ್ಕಂಥದ್ದು ನಮಗೆ ಈ ಒಂದು ತ್ರೇತಾಯುಗ. ನೋಡಿ ತ್ರೇತಾಯುಗದಲ್ಲಿ ಬಂದಂಥದ್ದು ಯಾವುದು ಅಂದರೆ ರಾಮಾಯಣ ಫಸ್ಟ್. ಹಾಗಾದರೆ ನೆಕ್ಸ್ಟು ತ್ರೇತಾಯುಗ ಆದಮೇಲೆ ನಮಗೆ ಈ ದ್ವಾಪರ ಯುಗದಲ್ಲಿ ಬಂದಂಥದ್ದು ಯಾವುದು ಅಂದರೆ ಈ ಒಂದು ಮಹಾಭಾರತ. ಈ ಮಹಾಭಾರತಕ್ಕೆ ಸಂಬಂಧಿಸಿದಂತೆ ನೋಡೋದಾದ್ರೆ ಹಾಗಾದರೆ ಫಸ್ಟು ರಾಮಾಯಣ, ಸೆಕೆಂಡ್ ಮಹಾಭಾರತ. ನೋಡಿ ರಾಮಾಯಣದಲ್ಲಿ 7 ಖಂಡಗಳಿದೆ, ಮಹಾಭಾರತದಲ್ಲಿ ನಮಗೆ 18 ಪರ್ವಗಳಿವೆ. ನೆಕ್ಸ್ಟು ಅರ್ಥಶಾಸ್ತ್ರ ಅಂದರೆ ಮೌರ್ಯ ಡೈನೆಸ್ಟಿಗೆ ಸಂಬಂಧಿಸಿದಂತೆ ಕೌಟಿಲ್ಯ ಬರೆದಂಥದ್ದು ಕ್ರಿಸ್ತ ಪೂರ್ವದಲ್ಲಿ ಅಂತ ಗೊತ್ತಿರಬೇಕು. ಇದು ಕ್ರಿಸ್ತ ಶಕದಲ್ಲಿ ಅಂತ, ಅಥವಾ ಸಾಮಾನ್ಯ ಶಕಪೂರ್ವ, ಸಾಮಾನ್ಯ ಶಕ ಅಂತಕ್ಕಂಥದ್ದು ಗೊತ್ತಾಯಿತು. ಇದು 3, ಇದು 4. ನಮಗೆ ABCD ಅಂತಕ್ಕಂಥದ್ದು ಸರಿ ಇದೆ. ಏನು ಸರಿ ಇದೆ? ABCD. ಹಾಗಾದರೆ ಪುರಾಣಗಳು ರಾಮಾಯಣ, ಮಹಾಭಾರತ, ದ್ವಾಪರಯುಗ, ತ್ರೇತಾಯುಗ, ಕೃತಯುಗ. ಈಗಿರ್ತಕ್ಕಂಥದ್ದು ಯಾವುದು? ಕಲಿಯುಗ. ಹಾಗಾದರೆ ಡಿಯರ್ ಫ್ರೆಂಡ್ಸ್, ನಮಗೆ ಈ ರೀತಿಯಾದಂಥ ಪ್ರಶ್ನೆಗಳು ಸಹ ಬರ್ಬೋದು. 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಗೊತ್ತಾಯಿತು. ಕೌಟಿಲ್ಯನ ಅರ್ಥಶಾಸ್ತ್ರ, ವಿಕ್ರಮೋರ್ವಶಿ, ಕಾಳಿದಾಸಂದು ಅಂತಕ್ಕಂಥದ್ದು ಗೊತ್ತಿರಲಿ. ಅದಾದಮೇಲೆ ಇವು ಅಂಶಗಳು ಮೇಜರಾಗಿ ನಮಗೆ ಬಂದಿದ್ದರ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟ್, ಅಥರ್ವಣ ವೇದದಲ್ಲಿ ಸಭಾ ಮತ್ತು ಸಮಿತಿಯನ್ನು ಹೀಗೆ ವರ್ಣಿಸಲಾಗಿದೆ. ನಮಗೆ ಈ ಒಂದು ಸಭಾ ಅಂತ ಇದೆ, ನೆಕ್ಸ್ಟು ಸಮಿತಿ ಅಂತ ಇದೆ, ನೆಕ್ಸ್ಟ್ ಅದಾದಮೇಲೆ ನಮಗೆ ಈ ಒಂದು ವಿಧಾತ್ ಅಂತಿದೆ. ವಿಧಾತ್ ನೋಡಿ, ಸಭಾ ಅಂದರೆ ಮೋಸ್ಟ್ಲಿ ಇಲ್ಲಿ ರಾಜರು,
ಪುರೋಹಿತರು, ಶ್ರೀಮಂತರು ಹೆಚ್ಚು ಭಾಗವಹಿಸ್ತಕ್ಕಂಥದ್ದು. ಇಲ್ಲಿ ಸ್ತ್ರೀಯರಿಗೆ ಪ್ರವೇಶ ಇರಲಿಲ್ಲ. ಸಭಾದ ನಂತರ ಇದ್ದಂಥದ್ದು ಸಮಿತಿ. ಇವೆರಡನ್ನು ಪ್ರಜಾಪ್ರತಿ ಅವಳಿಗಳು ಅಂತ ಕರೀತಾರೆ. ಅಥರ್ವಣ ವೇದದಲ್ಲಿ ಏನಂತ ಕರೀತಾರೆ? ಪ್ರಜಾಪ್ರತಿ ಅವಳಿಗಳು ಅಂತ ಕರೀತಾರೆ. ನೆಕ್ಸ್ಟ್, ಈ ಒಂದು ಸಮಿತಿಯಲ್ಲಿ ಸಾಮಾನ್ಯ ವರ್ಗದವರು ಭಾಗವಹಿಸ್ತಿದ್ರು, ಸ್ತ್ರೀಯರಿಗೆ ಅವಕಾಶ ಇತ್ತು ಅಂತ ಹೇಳ್ತಾರೆ. ಸಭಾ ಮತ್ತು ಸಮಿತಿಗಿಂತಲೂ ಪ್ರಾಚೀನವಾದದ್ದು ಯಾವುದು? ಪ್ರಾಚೀನವಾದದ್ದು ಯಾವುದು ಅಂದರೆ ವಿಧಾತ್ ಅಂತ. ಈ ವಿಧಾತಿಗೆ ಸಂಬಂಧಿಸಿದಂತೆ ಏನು ಪ್ರಶ್ನೆಗಳನ್ನು ಕೇಳ್ಬೋದು? ವಿಧಾತಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಏನು ಕೇಳ್ಬೋದು? ವಿಧಾತಲ್ಲಿರ್ತಕ್ಕಂಥ ಮುಖ್ಯ ಅಂಶಗಳೇನು ಅಂತಕ್ಕಂಥದ್ದು ನಮಗೆ ಬೇಕು. ವಿಧಾತ್ ಅಂದರೆ ಬುಡಕಟ್ಟು ಜನರು, ಸ್ತ್ರೀ ಪ್ರವೇಶವಿತ್ತು, ಬುಡಕಟ್ಟು ಜನರಿದ್ದಂತಹ ಒಂದು ಸಮಿತಿ. ನೋಡಿ, ಅಥರ್ವಣ ವೇದದಲ್ಲಿ ಸಭಾ ಮತ್ತು ಸಮಿತಿಯನ್ನು ಪ್ರಜಾಪ್ರತಿನಿಧಿ ಅಥವಾ ಪ್ರಜಾಪ್ರತಿಯ ಅವಳಿ ಮಕ್ಕಳು, ಸಹೋದರರಲ್ಲ ಅವಳಿ ಮಕ್ಕಳು ಎಂದು ಕರೆಯಲಾಗುತ್ತಿತ್ತು ಅಂತ. ನೆಕ್ಸ್ಟ್ ನೋಡಿ, ಪಟ್ಟಿ 1ರಲ್ಲಿನ ಭಾರತೀಯ ಆಸ್ತಿಕ ತತ್ವಶಾಸ್ತ್ರೀಯ ಚಿಂತನಾ ಶಾಲೆಗಳನ್ನು ಮತ್ತು ಪಟ್ಟಿ 2ರಲ್ಲಿರುವ ಅವುಗಳ ಪ್ರತಿಪಾದಕರೊಂದಿಗೆ ಸರಿ ಹೊಂದಿಸಿ. ಆಸ್ತಿಕ ಅಂದರೆ ದೇವರನ್ನು ನಂಬತಕ್ಕಂಥವ್ರು, ನಾಸ್ತಿಕ ಅಂದರೆ ದೇವರನ್ನು ನಂಬದೇ ಇರತಕ್ಕಂಥವ್ರು. ನಿಮಗೆ ಯೋಗ, ನ್ಯಾಯ, ಸಂಖ್ಯಾಶಾಸ್ತ್ರದ ಬಗ್ಗೆ, ಹಾಗೆ ಪೈಶೇಷಿಕ ಮತ್ತು ವೇದಾಂತಗಳ ಬಗ್ಗೆ ಅಧ್ಯಯನ ಮಾಡ್ತೀರಾ. ನಮಗೆ ಆಲ್ಮೋಸ್ಟು ಈ ಶಾಸ್ತ್ರಗಳ ಬಗ್ಗೆ ನೋಡಿ, ನಮಗೆ ಸಾಹಿತ್ಯದಲ್ಲಿ 2 ವಿಧ. ಯಾವುದ್ರ ಸಾಹಿತ್ಯದಲ್ಲಿ? ಈ ವೇದಗಳ ಸಾಹಿತ್ಯದಲ್ಲಿ 2 ವಿಧ ಸ್ನೇಹಿತರೆ. ವೇದಗಳ ಸಾಹಿತ್ಯದಲ್ಲಿ 2 ವಿಧದಲ್ಲಿ ಒಂದು ಶ್ರುತಿ ಅಂತ ಬರುತ್ತೆ, ಇನ್ನೊಂದು ಸ್ಮೃತಿ ಅಂತ ಬರುತ್ತೆ. ಶ್ರುತಿಯಲ್ಲಿ ಬರ್ತಕ್ಕಂಥದ್ದು ವೇದಗಳಿರ್ಬೋದು, ಹಾಗೆ ಬ್ರಾಹ್ಮಣಕಗಳಿರ್ಬೋದು, ಹಾಗೆ ಅರಣ್ಯಕಗಳಿರ್ಬೋದು, ಹಾಗೆ ಉಪನಿಷತ್ತುಗಳಿದೆಯಲ್ಲ, ಇದು ವೇದಗಳಲ್ಲಿ ಶ್ರುತಿಗಳಲ್ಲಿ ಬರುತ್ತೆ. ಸ್ಮೃತಿಗಳಲ್ಲಿ ಬರ್ತಕ್ಕಂಥದ್ದು ಮೇಜರಾಗಿ ಯಾವ್ಯಾವುದು ಅಂದರೆ, ಫಸ್ಟ್ ಬರ್ತಕ್ಕಂಥದ್ದು ಪುರಾಣಗಳು, ವೇದಾಂಗಗಳು, ಈ ಒಂದು ದರ್ಶನ ಶಾಸ್ತ್ರ. ಈ ದರ್ಶನ ಶಾಸ್ತ್ರದ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಲಾಸ್ಟ್ನೇ ಬರ್ತಕ್ಕಂಥದ್ದು ಯಾವುದು ಅಂದರೆ ಮಹಾಕಾವ್ಯಗಳು. ನೋಡಿ, ಸ್ಮೃತಿ ಅಂದರೆ ಇವರು ಕಿವಿಯಿಂದ ಕಿವಿಗೆ ಕೇಳಿಸ್ಕೊಂಡು ಅವನ್ನ ಸಂಗ್ರಹಿಸಿ ಗ್ರಂಥ ರೂಪದಲ್ಲಿ ಬರೆದಿದ್ದು. ಶ್ರುತಿ ಅಂದರೆ ಇಂಪಾದ ಗಾನ, ಅದು ಕಿವಿಯಿಂದ ಕಿವಿಗೆ ಮಾತ್ರ ಟ್ರಾನ್ಸ್ಫರ್ ಆದಂಥದ್ದು ಅಂತ ಗೊತ್ತಿರಬೇಕು. ನೋಡಿ, ನಮಗಿಲ್ಲಿ ಯೋಗ ದರ್ಶನ ಪತಾಂಜಲಿ ಅಂತ ಒಂದು ಗೊತ್ತಾಯಿತು. ಈಗ ನಿಮ್ಗೆ ಇಷ್ಟು ಆಪ್ಷನ್ಸಲ್ಲಿ ಬಿಗೆ 2 ಎಲ್ಲಿದೆ ಅಂದರೆ ಇಲ್ಲಿ ಗೊತ್ತಾಯಿತು. ಸಂಖ್ಯಾ ದರ್ಶನ ನಿಮಗೆ 5 ಗೊತ್ತಾಗ್ತದೆ. ಕಪಿಲ ಸಂಖ್ಯಾ ದರ್ಶನ ಅಂತಕ್ಕಂಥದ್ದು ಗೊತ್ತಾಯಿತು. ವೆರಿ ಸಿಂಪಲ್. ಗೌತಮಿ ಅಂತಕ್ಕಂಥದ್ದು ನ್ಯಾಯ ದರ್ಶನ. ಸಿಗೆ 1 ಇಲ್ಲಿದೆ ಅಂತಕ್ಕಂಥದ್ದು ಗೊತ್ತಾಯಿತು. ಈಗ ಪೈಶಾಚಿಕ ಅಥವಾ ವೈಶೇಷಿಕ ಅಂತಕ್ಕಂಥದ್ದು ನಮಗೆ ಗೊತ್ತಾಯಿತು. ಇದು 4ನೇದು ಕಣಾದ ಅಂತ ಕರಿತೀವಿ. ಹಾಗೆ ವೇದಾಂಗ ಅಂತಕ್ಕಂಥದ್ದು ಇಲ್ಲಿ ಶಂಕರಾಚಾರ್ಯರಿಗೆ ಸಂಬಂಧಿಸಿದಂತೆ 3 ಅಂತ ಕರಿತೀವಿ. ಈ ರೀತಿಯಾದಂಥ ಗ್ರೂಪ್ಗಳನ್ನು ಸಹ ನೀವು ನೋಡ್ಬೋದು. ಶ್ರುತಿ ಅಂದರೆ ವೇದಗಳು, ಬ್ರಾಹ್ಮಣಕಗಳು, ಅರಣ್ಯಕಗಳು, ಉಪನಿಷತ್ 108 ಉಪನಿಷತ್ತುಗಳು ಇದೆ ಸ್ನೇಹಿತರೆ. ಹಾಗೆ ನಿಮಗೆ ಇಲ್ಲಿ ಪುರಾಣಗಳು 18 ಇದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ದರ್ಶನ ವೇದಾಂಗಗಳು 6, ದರ್ಶನ ಶಾಸ್ತ್ರಗಳು 6, ಮಹಾಕಾವ್ಯಗಳು 2 ಏನಿದೆ, ಇವುಗಳ ಬಗ್ಗೆನೂ ಸಹ ನಾವು ಸ್ಟಡಿ ಮಾಡೋಣ. ಎಸ್, ಹಾಗಾದರೆ ಇಷ್ಟು ಕಾನ್ಸೆಪ್ಟ್ಗಳಲ್ಲಿ ನಮಗೀಗ ಡಿ ಆಪ್ಷನ್ಸ್ ಅಂತ ಗೊತ್ತಾಯಿತು. ನೆಕ್ಸ್ಟ್ ಅದಾದಮೇಲೆ ನಮಗೆ ಈ ಕೆಳಗಿನ ಯಾವ ಸ್ಥಳದಲ್ಲಿ ಜೈನ ಸಮ್ಮೇಳನಗಳು ನಡೆದವು? ವೈಶಾಲಿ, ಪಾಟಲಿಪುತ್ರ, ವಲ್ಲಭಿ ಅಂತಕ್ಕಂಥದ್ದು. ನೋಡಿ, ವೆರಿ ಸಿಂಪಲ್. ನಾವೀಗ ವೈಶಾಲಿ ಅಂದರೆ ಬೌದ್ಧ ಸಮ್ಮೇಳನ, ಪಾಟಲಿಪುತ್ರದಲ್ಲಿ ಈ ಒಂದು 300 ಸಾಮಾನ್ಯ ಶಕ ಪೂರ್ವದಲ್ಲಿ ಒಂದು ಮೊದಲನೇ ಜೈನ ಸಮ್ಮೇಳನ ಈ ಸ್ಥೂಲಭದ್ರನ ಅಧ್ಯಕ್ಷತೆಯಲ್ಲಿ ನಡೀತು. ಅಂಗಗಳ ರಚನೆ ಆಯಿತು. ನೆಕ್ಸ್ಟು ವಲ್ಲಭಿ. ಪಾಟಲಿಪುತ್ರ ಅಂದರೆ ನಿಮಗೆ ಗೊತ್ತಿದೆ ಬಿಹಾರದ ಪಾಟ್ನಾ. ವಲ್ಲಭಿ ಅಂದರೆ ನಿಮಗೆ ಗೊತ್ತಿದೆ ಇದು ಗುಜರಾತಲ್ಲಿದೆ ಅಂತಕ್ಕಂಥದ್ದು. 512 ಸಾಮಾನ್ಯ ಶಕದಲ್ಲಿ ಇಲ್ಲಿ ನಡೀತು ಅಂತ. ಧರ್ಮೇಂದ್ರ ಕ್ಷಮಾಕರಣ ಅಂತಕ್ಕಂಥವನ ಅಧ್ಯಕ್ಷತೆಯಲ್ಲಿ ನಡೀತು ಅಂತಕ್ಕಂಥದ್ದು. ಇದು 2ನೇ ಸಮ್ಮೇಳನ ನಮಗೆ ವಲ್ಲಭಿ ಮತ್ತು ಪಾಟಲಿಪುತ್ರ. ವೈಶಾಲಿ ಬಿಹಾರದಲ್ಲಿದೆ, ಅಲ್ಲಿ ಬೌದ್ಧ ಸಮ್ಮೇಳನ. ಕುಶಿನಗರದಲ್ಲಿ ಯಾರು? ಗೌತಮ ಬುದ್ಧ ಡೆತ್ ಆದಂಥದ್ದು 483 BCEನಲ್ಲಿ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ ಬಿ ಮತ್ತು ಸಿ. ಇಲ್ಲಿ ಬಿ ಮತ್ತು ಸಿ ಏನಿದೆ, ಇವೆರಡು ಆಪ್ಷನ್ ಮಾತ್ರ ಸರಿ. ಬಿ ಮತ್ತು ಸಿ ಏನಿದೆ, ಇವೆರಡು ಆಪ್ಷನ್ ಮಾತ್ರ ಸರಿ. ನೋಡಿ, 13ನೇ ಪ್ರಶ್ನೆಗೆ ಸ್ನೇಹಿತರೆ ಗೊತ್ತಾಯಿತು ನಮಗೆ 2 and 3 ಮೇಜರ್ ಆಪ್ಷನ್ಸ್ ಅಂತಕ್ಕಂಥದ್ದು ಗೊತ್ತಾಯಿತು. ಎಸ್, ಹಾಗಾದರೆ ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ಜೈನ ಸಮ್ಮೇಳನಗಳು ನಡೆದವು ಅಂತಕ್ಕಂಥದ್ದು ಗೊತ್ತಾಯಿತು.
ನೆಕ್ಸ್ಟ್ ಅದಾದಮೇಲೆ ನಮಗೆ ಇಲ್ಲಿ ಪಟ್ಟಿ ಬಂಧಿಸಿದಂತೆ ಜೈನ ಧರ್ಮಕ್ಕೆ ಸಂಬಂಧಿಸಿದಂತೆ ಕೇವಲಿನ್ ಅಥವಾ ಕೈವಲ್ಯ, ಜಿನ, ಮಹಾವೀರ, ನಿಗ್ರಂತರು ಅಥವಾ ನಿರ್ಗಂತರು ಅಂತಲೂ ಸಹ ಕರೀತಾರೆ. ಕೇವಲಿನ್ ಅಂದರೆ ಸರ್ವವ್ಯಾಪಿ ಅಂತಕ್ಕಂಥದ್ದು ಅಥವಾ ಇದು ಪರಿಪೂರ್ಣ ಜ್ಞಾನ ಅಂತಕ್ಕಂಥದ್ದು. ಈ ಒಂದು ಮಹಾವೀರ ಏನು ಜ್ಞಾನೋದಯ ಆಗ್ತಾನೆ ಅದನ್ನು ನಾವು ಏನಂತ ಕರಿತೀವಿ? ಕೇವಲಿನ್ ಅಥವಾ ಕೈವಲ್ಯ ಅಂತ ಕರಿತೀವಿ. ಏನಂತ ಕರಿತೀವಿ? ಕೈವಲ್ಯ. ಜಿನ ಅಂದರೆ ಇಂದ್ರಿಯಗಳನ್ನು ಗೆದ್ದವನು ಅಂತ. ಜಿನ ಅಂದರೆ ಇಂದ್ರಿಯಗಳನ್ನು ಗೆದ್ದಂಥವನು ಅಂತ, ವಿಜಯಶಾಲಿ ಅಂತಕ್ಕಂಥದ್ದು ಜಿನ ಅನ್ನೋದು ಮಹಾವೀರನ ಮತ್ತೊಂದು ಹೆಸರು. ಮಹಾವೀರನಿಗೆ ಮಹಾನ್ ನಾಯಕ ಅಂತ ಕರಿತೇವೆ. ನಿಗ್ರಂತರು ಅಂದರೆ ಜೈನ ಧರ್ಮನ ಮಹಾವೀರನ ಅನುಯಾಯಿಗಳು ಅಂತ ಕರಿತೀವಿ. ನಿಗ್ರಂತರಂದರೆ ಶೃಂಗಲೇಖಗಳಿಂದ ಮುಕ್ತವಾದಂಥವ್ರು, ಯಾವುದೇ ಬಂಧನ ಇಲ್ಲದೆ ಇರತಕ್ಕಂಥವ್ರು ಅಥವಾ ಬಂಧನಗಳ ಮುಕ್ತವಾದಂಥವ್ರು ಏನು ಅಂದರೆ ಈ ನಿಗ್ರಂತರು ಅಂತ ಕರಿತೀವಿ. ನೋಡಿ ಇಲ್ಲಿ 1, 2, 3, 4 ಸರಿಯಾಗಿ. ನೋಡಿ ಕೇವಲಿನ್, ಜಿನ ಮತ್ತು ಮಹಾವೀರ ಮತ್ತು ನಿಗ್ರಂತರು. ನಮಗೆ ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆಗಳು ಇಲ್ಲಿ ಕೇಳೋದಾದರೆ ಜೈನಿಸಮಲ್ಲಿ ನಮಗೆ ಈ ಒಂದು ತೀರ್ಥಂಕರ ಅಂತ ಕೇಳ್ತಾರೆ. ತೀರ್ಥಂಕರ ಅಂದರೆ ಜೀವನದ ನದಿಯನ್ನು ಕೈ ಹಿಡಿದು ದಾಟಿಸ್ತಕ್ಕಂಥವನು ತೀರ್ಥಂಕರ. ನೆಕ್ಸ್ಟು ಇದಾದಮೇಲೆ ನಮಗೆ ಇದರಲ್ಲಿ ಪರಿರಾಜಕ ಅಂತ ಕರೀತಾರೆ. ಪರಿರಾಜಕ ಅಂದರೆ ಮಹಾವೀರ ತನ್ನ ಸಾಂಸಾರಿಕ ಜೀವನವನ್ನು ತ್ಯಜಿಸಿದ್ದು ಪರಿರಾಜಕ. ನೆಕ್ಸ್ಟು ಜೈನಿಸಮಲ್ಲಿ ಏನು ಬರ್ತವೆ? ಪಂಚತತ್ವಗಳೇನಿದೆ, ಆ ಪಂಚತತ್ವಗಳಲ್ಲಿ ಅಹಿಂಸಾ ತತ್ವ ಏನಿದೆ ಅದನ್ನು ನಾವೇನಂತ ಕರಿತೀವಿ? ಅನುವ್ರತ ಅಂತ ಕರಿತೀವಿ. ಅನುವ್ರತ ಎಲ್ಲಿ ಬರುತ್ತೆ ಅಂತ ಕೇಳ್ತಾರೆ? ಜೈನಿಸಮಲ್ಲಿ. ಹಾಗೆ ಮಹಾವ್ರತ ಅಂತ ಎಲ್ಲಿ ಬರುತ್ತೆ? ಅದು ಜೈನಿಸಮಲ್ಲಿ. ನೆಕ್ಸ್ಟ್ ಹಾಗಾದರೆ ಈ ಒಂದು ಸಲ್ಲೇಖನ ವ್ರತ ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ ಅಂದರೆ ಇದು ಜೈನಿಸಮಲ್ಲಿ. ಏನು ಮಾಡೋದು? ತಾನು ನೀರು ಮತ್ತು ಹೂಳು ಏನನ್ನೂ ಸಹ ಸೇವಿಸದೆ ಊಟವನ್ನು ಬಿಟ್ಟು ಆಹಾರವನ್ನು ತ್ಯಜಿಸಿ ಮರಣ ಹೊಂದತಕ್ಕಂಥದ್ದೇ ಸಲ್ಲೇಖನ ವ್ರತ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ ನಮಗೆ ಈ ಒಂದು ಗಣಧರರು ಅಂತ ಬರ್ತಾರೆ. ಇವರು ಮಹಾವೀರನ ಶಿಷ್ಯರನ್ನು ಏನಂತ ಕರಿತೀವಿ ನಾವು ಅಂದರೆ ಗಣಧರರು ಅಂತ ಕರಿತೀವಿ. ಆಲ್ಮೋಸ್ಟ್ ನೋಡಿ ನಮಗೆ ಕೇವಲಿನ್ ಅಥವಾ ಕೈವಲ್ಯ, ಜಿನ, ಮಹಾವೀರ, ನಿಗ್ರಂತರು, ತೀರ್ಥಂಕರ, ಪರಿರಾಜಕ, ಅನುವ್ರತ, ಮಹಾವ್ರತ ಮತ್ತು ಸಲ್ಲೇಖನ ವ್ರತ ಮತ್ತು ಗಣಧರರು ಇವೆಲ್ಲ ಜೈನಿಸಮಲ್ಲಿ ಬರ್ತಕ್ಕಂಥ ಅಂಶಗಳು. ಹಾಗೆ ಈ ಬಸದಿಗಳು ಅಂತಕ್ಕಂಥದ್ದು ಬರೋದು ಜೈನಿಸಮಲ್ಲಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗೆ ಸ್ಥಾನಿಕ ಸಭೆ ಅಂತಕ್ಕಂಥದ್ದು ಬರೋದು ಜೈನಿಸಮಲ್ಲಿ ಅಂತ ಗೊತ್ತಿರಬೇಕು. ಸ್ಥಾನಿಕ ಸಭೆ ಅಂತಕ್ಕಂಥದ್ದು ಬರೋದು ಜೈನಿಸಮಲ್ಲಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಈ ಪದಗಳ ಬಗ್ಗೆ ನಮಗೆ ಮಾಹಿತಿ ಸಿಕ್ತು. 14ನೇ ಪ್ರಶ್ನೆಗೆ ಫಸ್ಟ್ ಒನ್ ರೈಟ್ ಆನ್ಸರ್. ನೆಕ್ಸ್ಟ್ ಋಷಭದೇವ, ಅಜಿತನಾಥ, ಪಾರ್ಶ್ವನಾಥ, ಮಹಾವೀರ. ಈಗ ನಾವು ಭಾಳ ಸಿಂಪಲ್ಲಾಗೆ ನೆನ್ಪಿಟ್ಕೊಳೋದಾದರೆ ಫಸ್ಟ್ ಬರ್ತಕ್ಕಂಥವನೇ ಯಾರು ಅಂದರೆ ಈ ಋಷಭ ದೇವ ಅಂತಕ್ಕಂಥವನು. 1, 2, 3 ಎರಡನೇವನು ಮತ್ತು 3ನೇ ತೀರ್ಥಂಕರ ಗೊತ್ತಿರಬೇಕು ನಮ್ಗೆ. ಆಲ್ಮೋಸ್ಟು ಈ ತೀರ್ಥಂಕರರ ಬಗ್ಗೆ ನಮಗೆ ಮಾಹಿತಿ ಇರಬೇಕು. ತೀರ್ಥಂಕರರ ಬಗ್ಗೆ ನಮಗೆ ಮಾಹಿತಿ ಇರಬೇಕು. ನೋಡಿ 2ನೇ ತೀರ್ಥಂಕರ ಯಾರು ಅಂದರೆ ಅಜಿತನಾಥ ಅಂತ ಗೊತ್ತಿರಬೇಕು. 3ನೇ ತೀರ್ಥಂಕರ ಯಾರು ಅಂದರೆ ಸಂಭವನಾಥ ಅಂತ ಗೊತ್ತಿರಬೇಕು. ಸಂಭವನಾಥ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ ಇಲ್ಲಿ ಋಷಭ ಮತ್ತು ಅಜಿತನಾಥ. ಋಷಭನಾಥಂದು ಯಾವುದು ಅಂತ ಹೇಳಿದ್ವಿ? ಹೋರಿ ಅಥವಾ ಎತ್ತು ಅಂತಕ್ಕಂಥದ್ದು ಋಷಭನಾಥ. ಋಷಭ ಅಂತ ಹೆಸರಲ್ಲೇ ಇದೆ. ಇವನು ಏನು ಅಯೋಧ್ಯೆಯ ಕ್ಷತ್ರಿಯ ರಾಜಕುಮಾರನ ಮಗ. ಅಜಿತನಾಥಂದು ಯಾವುದು ಅಂದರೆ ಆನೆ ಅಂತ ಗೊತ್ತಿರಬೇಕು. ಸಂಭವನಾಥಂದು ಯಾವುದು ಅಂದರೆ ಈ ಕುದುರೆ ಅಂತ ಗೊತ್ತಿರಬೇಕು. ಮೊದಲ 3 ಜನ ಕರೆಕ್ಟಾಗಿ ನೆನಪಿರಬೇಕು. ನೆಕ್ಸ್ಟು 22ನೇ, 23ನೇ, 24ನೇ ಗೊತ್ತಿರಬೇಕು. 22ನೇ ತೀರ್ಥಂಕರ ಯಾರು ಅಂದರೆ ಈ ಒಂದು ನೇಮಿನಾಥ. ಯಾರು? ನೇಮಿನಾಥ. ನೇಮಿನಾಥನ ಸಿಂಬಲ್ ಯಾವುದಪ್ಪ ಅಂದರೆ ನೀಲಿ ಕಮಲ ಅಂತಕ್ಕಂಥದ್ದು ಗೊತ್ತಿರಬೇಕು. ನೀಲಿ ಕಮಲ. ನೆಕ್ಸ್ಟು ಪಾರ್ಶ್ವನಾಥ ಗುಡ್ಡದಲ್ಲೇ ಇದ್ದು ತನ್ನ 100ನೇ ವಯಸ್ಸಿನಲ್ಲಿ ಸತ್ವದ ಅಂತ ಹೇಳ್ತಾರೆ. ಹಾಗಾಗಿ ಬೆಟ್ಟದಲ್ಲಿದ್ದರಿಂದ ಇವನು ಹಾವು ಇವನ ಸಿಂಬಲ್ ಆಗಿತ್ತು ಪಾರ್ಶ್ವನಾಥ. ಋಷಭನಾಥ ಹೋರಿ, ಪಾರ್ಶ್ವನಾಥ ಹಾವು, ಅಜಿತನಾಥ ಆನೆ, ಮಹಾವೀರ ಸಿಂಹ. ನೋಡಿ 1ಕ್ಕೆ 3 ಇಲ್ಲೇ ಇದೆ, 1ಕ್ಕೆ 3 ಇಲ್ಲೇ ಇದೆ, 2ಕ್ಕೆ 2 ಇಲ್ಲೇ ಇದೆ, 2ಕ್ಕೆ 2 ಇಲ್ಲೇ ಇದೆ.
ಪಾರ್ಶ್ವನಾಥ ಹಾವು ಇಲ್ಲಿದೆ, ಮಹಾವೀರ ಸಿಂಹ ಇಲ್ಲಿದೆ ಅಂತಕ್ಕಂಥ. ನೆಕ್ಸ್ಟ್ ಹಾಗಾದರೆ ಮಹಾವೀರ ಯಾರು? ಮಹಾವೀರ. ಮಹಾವೀರ ಯಾವುದು ಅಂದರೆ ಸಿಂಹ ಅಂತಕ್ಕಂಥದ್ದು ಗೊತ್ತಿರಬೇಕು. ಆನೆ, ಎತ್ತು, ಕುದುರೆ, ನೀಲಿಕಮಲ ಮತ್ತು ಹಾವು ಮತ್ತು ಸಿಂಹ. 1ನೇ ತೀರ್ಥಂಕರ, 2ನೇ ತೀರ್ಥಂಕರ, 3ನೇ ತೀರ್ಥಂಕರ, 22ನೇ ತೀರ್ಥಂಕರ, 23ನೇ ತೀರ್ಥಂಕರ, 24ನೇ ತೀರ್ಥಂಕರ ಅಂತ ಗೊತ್ತಾಯಿತು. ಇಲ್ಲಿ ಆಪ್ಷನ್ಸ್ ಯಾವುದು ಅಂದರೆ ಬಿ ಸರಿಯಾದ ಉತ್ತರ. ಸ್ನೇಹಿತರೆ, ಯಾವುದು? ಬಿ ಸರಿಯಾದ ಉತ್ತರ. ಎಸ್, ಹಾಗಾದರೆ ನಮಗೆ ಈ ಪ್ರಶ್ನೆಗೆ ಇದು ಸರಿಯಾದ ಉತ್ತರ ಗೊತ್ತಾಯಿತು. ಈ ಕೆಳಗಿನ ಯಾವ ಅಂಶಗಳಲ್ಲಿ ಜೈನ ಧರ್ಮವು ಬೌದ್ಧ ಧರ್ಮಕ್ಕಿಂತ ಬೇರೆಯಾಗಿದೆ? ನೋಡಿ, ಜೈನ ಧರ್ಮಕ್ಕಿಂತ ಬೌದ್ಧ ಧರ್ಮ ಯಾವಾಗ ಭಿನ್ನವಾಗಿದೆ ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ಕರ್ಮದಲ್ಲಿ ನಂಬಿಕೆ, ಕೆಲಸದಲ್ಲಿ ಅಹಿಂಸಾ ತತ್ವ 2ರಲ್ಲಿದೆ. ಯಜ್ಞಗಳನ್ನು ತ್ಯಜಿಸ್ತಕ್ಕಂಥದ್ದು 2ರಲ್ಲೂ ಸಹ ಇದೆ. ಇದು ಹಿಂದೂ ಧರ್ಮದಲ್ಲಿ ಇದ್ದಂಥದ್ದು. ಆದರೆ ಉಪವಾಸದಲ್ಲಿ ಇದು ಭಿನ್ನವಾಗಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಉಪವಾಸದಲ್ಲಿ ಭಿನ್ನವಾಗಿದೆ. ನೋಡಿ, ಬೌದ್ಧ ಧರ್ಮಕ್ಕಿಂತ ಯಾವ ಅಂಶಗಳಲ್ಲಿ ಜೈನ ಧರ್ಮ ಒಂದು ಅಂದರೆ ಈ ಉಪವಾಸದ ಬಗ್ಗೆ ಇದು ಹೇಳಲ್ಲ. ನೆಕ್ಸ್ಟು ಈ ಒಂದು ಬ್ರಹ್ಮಚರ್ಯದ ಬಗ್ಗೆ ಏನು ಹೇಳುತ್ತೆ? ಇದು ಹೇಳಲ್ಲ, ಯಾವುದು? ಬೌದ್ಧಿಸಮ್. ಆದರೆ ಈ ಒಂದು ಪಂಚತತ್ವಗಳು ಬರ್ತಕ್ಕಂಥದ್ದು ಜೈನಿಸಮಲ್ಲಿ ಅಂತ ಗೊತ್ತಿರಬೇಕು. ಹಾಗೆ ತ್ರಿರತ್ನಗಳು ಬರ್ತಕ್ಕಂಥದ್ದು ಜೈನಿಸಮಲ್ಲಿ ಅಂತ ಗೊತ್ತಿರಬೇಕು. ನೋಡಿ, ಪಂಚತತ್ವಗಳು ಅಂದರೆ ಯಾವುದು? ಪಾರ್ಶ್ವನಾಥನ ಕಾಲದಲ್ಲಿ ಬಂದಂಥ 4 ತತ್ವಗಳು. ಫಸ್ಟ್ ನಾವು ಹೇಳಬೇಕಾಗಿರ್ತಕ್ಕಂಥದ್ದು ಸತ್ಯ, ಹಾಗೆ ಅಹಿಂಸೆ ಅಂತಕ್ಕಂಥದ್ದು. ನೆಕ್ಸ್ಟು ಅಪರಿಗ್ರಹಣ ಅಂತಕ್ಕಂಥದ್ದು. ಅಪರಿಗ್ರಹಣ ಅಂದರೆ ಆಸ್ತಿ ಮಾಡದೇ ಇರತಕ್ಕಂಥದ್ದು. 4ನೇದು ಆಸ್ತೇಯ ಅಂತಕ್ಕಂಥದ್ದು. ಆಸ್ತೇಯ ಅಂದರೆ ಕಳ್ಳತನ ಮಾಡದೇ ಇರತಕ್ಕಂಥದ್ದು. ನೆಕ್ಸ್ಟು ಈ ಒಂದು ಬ್ರಹ್ಮಚರ್ಯ ಕಾಪಾಡಬೇಕು. ಬ್ರಹ್ಮಚರ್ಯ ಅಥವಾ ಇಂದ್ರಿಯಗಳ ನಿಗ್ರಹ ಮುಖ್ಯ ಅಂತ ಹೇಳಿದವನು ಯಾರು ಅಂದರೆ ಮಹಾವೀರಂದು 5ನೇ ತತ್ವ. ಈ 4 ಯಾರ್ದು ಅಂದರೆ ಇದು ಪಾರ್ಶ್ವನಾಥನ ತತ್ವಗಳು. ನೆಕ್ಸ್ಟ್ ಹಾಗಾದರೆ ತ್ರಿರತ್ನಗಳು ಅಂದರೆ ಸಮ್ಯಕ್ ಜ್ಞಾನ ಇರ್ಬೋದು, ಸಮ್ಯಕ್ ನಂಬಿಕೆ ಇರ್ಬೋದು, ಸಮ್ಯಕ್ ನಡತೆ ಇರ್ಬೋದು. ಆದರೆ ನಮಗೆ ಬೌದ್ಧಿಸಮಲ್ಲಿ ಬರ್ತಕ್ಕಂಥದ್ದು 4 ತತ್ವಗಳು. ದುಃಖ ಅಂದರೆ ಆಸೆ ದುಃಖಕ್ಕೆ ಮೂಲ ಅಂತಕ್ಕಂಥ ತತ್ವಗಳನ್ನು ಒಳಗೊಂಡಿರೋದು ಬೌದ್ಧಿಸಮ್. ಹಾಗಾಗಿ ಉಪವಾಸ ಮತ್ತು ಬ್ರಹ್ಮಚರ್ಯ ನಮಗೆ ಬೌದ್ಧಿಸಮಲ್ಲಿ ಕಂಡು ಬರೋದಿಲ್ಲ ಅಂತಕ್ಕಂಥದ್ದು ಗೊತ್ತಾಗಿರಬೇಕು. ಯಜ್ಞ ಯಾಗಾದಿಗಳು ನಮಗೆ ವೇದಿಕ್ ಸಿವಿಲೈಸೇಷನ್ನಲ್ಲಿ ಕಂಡು ಬರ್ತಾ ಇತ್ತು ಅಂತ ಗೊತ್ತಿರಬೇಕು. ಬುದ್ಧನ ಬದುಕಿನ ಯಾವ ಘಟನೆಯು ಹುಣ್ಣಿಮೆಯೆಂದು ಸಂಭವಿಸಲಿಲ್ಲ? ಮರಣ, ಜ್ಞಾನೋದಯ ಮತ್ತು ಜನನ. ನೋಡಿ, ಗೌತಮ ಬುದ್ಧ ಈ ಒಂದು ನೇಪಾಳದ ಲುಂಬಿನಿ ವನದಲ್ಲಿ ಜ್ಞಾನೋದಯ ಆದ. ಅಂದರೆ 563ರಲ್ಲಿ ಜನನ, ಜ್ಞಾನೋದಯ ಅಲ್ಲ, ಜನನ. ನೆಕ್ಸ್ಟು ಮರಣ ಹೊಂದಿದ್ದು 483ರಲ್ಲಿ ಕುಶಿನಗರದಲ್ಲಿ. ಬಿಹಾರದ ಬೂದಗಯಾದಲ್ಲಿ ಏನು ಮಾಡ್ತಾನೆ? ಇವನು ಜ್ಞಾನೋದಯವನ್ನು ಹೊಂದ್ತಾನೆ. ನೋಡಿ, ಹಾಗೆ ಕಂತಕ ಅಂತಕ್ಕಂಥ ಕುದುರೆಯನ್ನೇರಿ ಏನು ಮಾಡ್ತಾನೆ? ಇವನು ಕುದುರೆಯನ್ನೇರಿ ಮನೆಯನ್ನು ರಾಹುಲ ಹುಟ್ಟಿದ 6 ದಿನಕ್ಕೆ ತ್ಯಜಿಸ್ತಾನೆ, ಮಗ ಹುಟ್ಟಿದ. ಇದೊಂದು ಘಟನೆ ಬಿಟ್ಟು ಈ 3 ಘಟನೆಗಳು ವೈಶಾಖ ಶುದ್ಧ ಪೂರ್ಣಿಮೆಯ ದಿನ ನಡೆದಂಥ ಘಟನೆಗಳು. ಮರಣ, ಜ್ಞಾನೋದಯ ಮತ್ತು ಜನನ. ನೋಡಿ, ಬುದ್ಧನ ಜನನದ ಒಂದು ಸಂಕೇತ ಯಾವುದು ಅಂದರೆ ಕಮಲ ಅಂತಕ್ಕಂಥದ್ದು ಗೊತ್ತಿರಬೇಕು. ಗೌತಮ ಬುದ್ಧನ ಜ್ಞಾನೋದಯದ ಸಂಕೇತ ಯಾವುದು ಅಂತಕ್ಕಂಥದ್ದು ಗೊತ್ತಿರಬೇಕು. ಬೋಧಿ ವೃಕ್ಷ ಅಂತಕ್ಕಂಥದ್ದು ಗೊತ್ತಿರಬೇಕು. ಮರಣದ ಸಂಕೇತಗಳು ಯಾವುದು ಅಂದರೆ ಸ್ತೂಪಗಳು ಅಂತ ಗೊತ್ತಿರಬೇಕು. ಹಾಗೆ ಈ ಗೌತಮ ಬುದ್ಧನ ಬೋಧನೆಯ ಒಂದು ಸಂಕೇತ ಯಾವುದಾಗಿರುತ್ತೆ ಅಂದರೆ ಈ ಧರ್ಮಚಕ್ರ ಅಂತಕ್ಕಂಥದ್ದು ಗೊತ್ತಿರಬೇಕು. ಧರ್ಮಚಕ್ರ, ಕುದುರೆ, ಕಮಲ, ನಿಮಗೆ ಜ್ಞಾನೋದಯ ವೃಕ್ಷ, ಹಾಗೆ ಸ್ತೂಪ. ಇವು ಗೌತಮ ಬುದ್ಧನ ಸಂಕೇತಗಳಾಗಿಯೂ ಸಹ ನಾವು ಹೊರಹೊಮ್ಮುತ್ತೆ. ಅವುಗಳ ಬಗ್ಗೆಯೂ ಸಹ ನೋಡ್ಬೋದು. ಎಸ್, ಹಾಗಾದರೆ ನಾವು ಫಸ್ಟು ಒಂದು 5 ಕಾನ್ಸೆಪ್ಟ್ ಮೇಲೆ ಮಾತಾಡಿದ್ವಿ. ಗಾಂಧಾರ ಕಲೆ ಶಾಖೆಯ ಈ ಕೆಳಗಿನ ಯಾವುದರಲ್ಲಿ ಅಸ್ತಿತ್ವದಲ್ಲಿದೆ? ನೋಡಿ, ಗಾಂಧಾರ ಅಂತಕ್ಕಂಥದ್ದು ಗ್ರೀಕ್ನ ಅಪೋಲೋ ದೇವರ ಒಂದು ಪ್ರತಿಯಾಗಿ ನಾವು ಇಲ್ಲಿ ಪೇಶಾವರ ಇಲ್ಲೆಲ್ಲ ಗಾಂಧಾರ ಕಲೆ ಬಂತು. ಈ ಕುಶಾನರ ಕಾಲದಲ್ಲಿ ಗಾಂಧಾರ ಕಲೆ, ಕಾನಿಷ್ಕನ ಕಾಲದಲ್ಲಿ ಹುಲ್ಬಣಗೊಳ್ತು ಅಂತಕ್ಕಂಥದ್ದೆಲ್ಲ ಸ್ಟಡಿ ಮಾಡಿದ್ದೀವಿ. ಆದರೆ ಬೌದ್ಧಿಸಮ್ಮಿಗೆ, ಜೈನಿಸಮ್ಮಿಗೆ ಇದು ಸಂಬಂಧಿಸಿದ್ದಲ್ಲ. ಹೀನಯಾನ, ಮಹಾಯಾನ, ವಜ್ರಯಾನ ಬರ್ತಕ್ಕಂಥದ್ದು ಬೌದ್ಧ ಧರ್ಮದಲ್ಲಿ. ಜೈನ ಧರ್ಮದಲ್ಲಿ ಶ್ವೇತಾಂಬರ, ದಿಗಂಬರ ಅಂತಕ್ಕಂಥದ್ದು ಬರೋದು ಜೈನಿಸಮಲ್ಲಿ. ಒಂದು ಸ್ವತಂತ್ರ ಕಲೆಯಾದಂಥದ್ದು ಯಾವುದು ಅಂದರೆ ಈ ಒಂದು ಸ್ವತಂತ್ರವಾಗಿತ್ತು ಗಾಂಧಾರ ಕಲೆ. ಇದ್ರ ಬಗ್ಗೆ ಕನಿಷ್ಕರು ಮಾತಾಡೋಣ. ಹೀನಯಾನ ಅಂದರೆ ನಿಮಗೆ ಗೊತ್ತಿದೆ, ಇದು ಅಶೋಕನ ಕಾಲದಲ್ಲಿ ಇದ್ದಂಥದ್ದು.
ಅಶೋಕನ ಅನುಯಾಯಿಗಳು ಹೀನಯಾನದ ಪ್ರಮುಖರಾದಂಥವ್ರು. ನೋಡಿ, ಗೌತಮ ಬುದ್ಧನ ಸಂಕೇತಗಳನ್ನು ಏನು ನಂಬಿಕೆಯಲ್ಲಿಟ್ಟಂಥವ್ರು ಹೀನಯಾನದಲ್ಲಿ. ನೆಕ್ಸ್ಟ್ ಹಾಗಾದರೆ ಮಹಾಯಾನ ಅಂದರೆ ಕಾನಿಷ್ಕ, ಇಲ್ಲೆಲ್ಲ ಸಂಸ್ಕೃತ ಬಂದಿತ್ತು ಭಾಷೆ. ಮಹಾಯಾನ ಅಂದರೆ ಗೌತಮ ಬುದ್ಧನನ್ನು ಒಂದು ಮೂರ್ತಿ ರೂಪದಲ್ಲಿ ಪೂಜೆ ಮಾಡಿದ್ದೆ ಮಹಾಯಾನ ಅಂತಕ್ಕಂಥದ್ದು ಗೊತ್ತಿರಬೇಕು. ಅಶೋಕ, ಕಾನಿಷ್ಕ, ಸಂಕೇತ ಮತ್ತು ಮೂರ್ತಿ ಪೂಜೆಗಳಿಗೆ ಸಂಬಂಧಿಸಿದಂಥ ಅಂಶಗಳನ್ನು ನಾವು ನೋಡ್ಬೋದು. ಹೀನಯಾನ ಮತ್ತು ಮಹಾಯಾನಕ್ಕೆ ಸಂಬಂಧಿಸಿದಂಥ ಘಟನೆಗಳನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗಾದರೆ ಈ ಮಹಾಯಾನದ ಅವಶೇಷಗಳು ಎಲ್ಲಿ ಹೆಚ್ಚಾಗಿದೆ ಅಂದರೆ ಎಲ್ಲೋರದಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಹೀನಯಾನ ಮಹಾಯಾನ ಅಂತ ಡಿವೈಡ್ ಆಗಿದ್ದು 4ನೇ ಬೌದ್ಧ ಸಮ್ಮೇಳನದಲ್ಲಿ ಅಂತ ನಿಮ್ಗೆ ಗೊತ್ತಿರಬೇಕು. 4ನೇ ಬೌದ್ಧ ಸಮ್ಮೇಳನದಲ್ಲಿ ಇದು ಡಿವೈಡ್ ಆಯಿತು ಅಂತ. ನೆಕ್ಸ್ಟ್ ಹಾಗಾದರೆ ನಿಮಗೆ ಜೈನ ಧರ್ಮದಲ್ಲಿ ಒಂದು ಶ್ವೇತಾಂಬರ ಅಂತ ಬರುತ್ತೆ. ಶ್ವೇತಾಂಬರ ಇದರ ಅನುಯಾಯಿಗಳು ಯಾರು ಅಂದರೆ ಈ ಪಾರ್ಶ್ವನಾಥನ ಅನುಯಾಯಿಗಳು ಶ್ವೇತಾಂಬರ. ನೆಕ್ಸ್ಟ್ ಹಾಗಾದರೆ ದಿಗಂಬರ ಯಾರು ಅಂದರೆ ಈ ಮಹಾವೀರನ ಅನುಯಾಯಿಗಳು ದಿಗಂಬರರು. ಇವರು ಸೌತ್ ಇಂಡಿಯಾದಲ್ಲಿ ಹೆಚ್ಚಾಗಿರ್ತಾರೆ, ಇವರು ನಾರ್ತ್ ಇಂಡಿಯಾದಲ್ಲಿ ಹೆಚ್ಚಾಗಿದ್ರು ಅಂತಕ್ಕಂಥದ್ದು ನೋಡ್ಬೋದು. ಹಾಗೆ ಸೌತ್ ಇಂಡಿಯಾದಲ್ಲಿರ್ತಕ್ಕಂಥ ಶ್ರವಣಬೆಳಗೊಳದ ಒಂದು ಗೊಮ್ಮಟೇಶ್ವರ ಏನಿದೆ ಅದು ದಿಗಂಬರ ಅಂತ ಗೊತ್ತಿರಬೇಕು. ನೆಕ್ಸ್ಟ್, ಬುದ್ಧನು ತನ್ನ ಅನುಯಾಯಿಗಳಿಗೆ ಈ ಕೆಳಕಂಡ ಅಂಶಗಳನ್ನು ಬೋಧಿಸಿದನು: ಪಂಚಮಹಾಸತ್ಯಗಳು, ಚತುರ್ಮಹಾಸತ್ಯಗಳು, ಅಷ್ಟಮಹಾಸತ್ಯಗಳು, ಹಾಗೆ ಷಷ್ಠಿ ಮಹಾಸತ್ಯಗಳು. ಚತುರ್ಮಹಾಸತ್ಯಗಳು 4 ಸತ್ಯಗಳೇನಿದೆ, ದುಃಖಕ್ಕೆ ಏನು ಕಾರಣ, ಆಸೆ ಕಾರಣ ಅಂತಕ್ಕಂಥದ್ದು ಗೌತಮ ಬುದ್ಧ ಬೋಧಿಸಿದ್ದು. ನೆಕ್ಸ್ಟ್, ಈ ಪ್ರಥಮ ಬೌದ್ಧ ಸಮ್ಮೇಳನ ನಡೆದದ್ದು ಎಲ್ಲಿ ಅಂತಕ್ಕಂಥದ್ದು. 4 ಬೌದ್ಧ ಸಮ್ಮೇಳನಗಳು ಬರುತ್ತೆ. 483ರಲ್ಲೊಂದು, 383ರಲ್ಲಿ ಒಂದು, 250ರಲ್ಲೊಂದು, ಕಾಶ್ಮೀರದ ಕುಂಡಲಿ ವನದಲ್ಲಿ ಲಾಸ್ಟ್ನೇದು, ಮತ್ತು ರಾಜಗೃಹದಲ್ಲಿ ಫಸ್ಟ್ನೇದು ಅಂತಕ್ಕಂಥದ್ದು ಗೊತ್ತಿರಬೇಕು. ರಾಜಗೃಹದಲ್ಲಿ ಫಸ್ಟ್ನೇ ನಡೆದಂಥದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇಲ್ಲಿ ಅಜಾತಶತ್ರುವಿನ ಆಶ್ರಯದಲ್ಲಿದ್ದಂಥ ಸಂದರ್ಭದಲ್ಲಿ ಏನೆಲ್ಲ ನಡೀತು, ನೆಕ್ಸ್ಟು ಅದರ ಮುಖ್ಯಾಂಶಗಳೇನು ಅಂತ ಗೊತ್ತಿರಬೇಕು. ಹಾಗೆ ಜೈನಿಸಮನ್ನು ಪ್ರೋತ್ಸಾಹಿಸಿದಂತಹ ಮೊದಲ ದೊರೆಗಳು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈ ರಾಜಗೃಹದಲ್ಲಿ ಫಸ್ಟ್ ನಡೆದಿದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಹಾಗಾದರೆ ನಮಗೆ ಜೈನಿಸಮನ್ನು ಈ ಬಿಂಬಸಾರ ಮತ್ತು ಅಜಾತಶತ್ರು ಅಂತಕ್ಕಂಥವ್ರು ಪ್ರೋತ್ಸಾಹಿಸಿದ್ರ ಬಗ್ಗೆಯೂ ನಿಮಗೆ ಗೊತ್ತಿರಬೇಕು. ಎಸ್, ಈಗ ನಮಗೆ ಜೈನಿಸಮ್, ಬೌದ್ಧಿಸಮ್ ಮತ್ತು ಈ ಅಂಶಗಳ ಬಗ್ಗೆ ಫಸ್ಟು ನಾವು ಈ ಇತಿಹಾಸದ ವ್ಯಾಖ್ಯೆಗಳ ಬಗ್ಗೆ ಇರ್ಬೋದು, ಹಾಗೆ ಇತಿಹಾಸದ ಪೂರ್ವ ಇತಿಹಾಸದ ಬಗ್ಗೆ ಇರ್ಬೋದು, ಹಾಗೆ ಇತಿಹಾಸದಲ್ಲಿ ಸಿಂಧೂ ನಾಗರಿಕತೆ ಇರ್ಬೋದು, ಇತಿಹಾಸದಲ್ಲಿ ವೇದಿಕ್ ಸಿವಿಲೈಜೇಷನ್ ಇರ್ಬೋದು, ಹಾಗೆ ಇತಿಹಾಸದಲ್ಲಿ ಹೊಸ ಮತಗಳ ಉದಯ ಇರ್ಬೋದು. ಈ ಒಂದು 5 ಕಾನ್ಸೆಪ್ಟ್ಗಳಲ್ಲಿ ಸಿಂಪಲ್ಲಾಗಿ ಒಂದು ಕಾನ್ಸೆಪ್ಟನ್ನು ಸ್ಟಡಿ ಮಾಡಿದ್ವಿ ಭಾಗ 1ರಲ್ಲಿ. ಭಾಗ 2ರಲ್ಲಿ ಉಳಿದ ಕಾನ್ಸೆಪ್ಟ್ಗಳನ್ನು ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ ಸ್ಟಡಿ ಮಾಡ್ತೀನಿ. ಇದೇ ರೀತಿಯಲ್ಲಿ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ಪ್ಲೇಸ್ಟೋರಲ್ಲಿ ಹೋಗಿ HSTR, DPSTR ಮತ್ತು TET ಕ್ಲಾಸಸ್ಗಳು ಈಗಾಗಲೇ ಆನ್ಲೈನಲ್ಲಿ ಸ್ಟಾರ್ಟ್ ಆಗಿದೆ. ಮತ್ತು ಸ್ಟೇಟ್ ಗೌರ್ಮೆಂಟ್ನ KS, ಗ್ರೂಪ್ C ಮತ್ತು PSI, FD, STA ಕ್ಲಾಸ್ಗಳು ಆಫ್ಲೈನಲ್ಲಿ ಸ್ಟಾರ್ಟ್ ಆಗಿದೆ. ಅದೇ ರೀತಿಯಾಗಿ ಬ್ಯಾಂಕಿಂಗ್ ಮತ್ತು LICಯಲ್ಲಿ ಈಗ AAO ಕಾಲ್ಫರ್ ಆಗಿದೆ ಮತ್ತು ಕ್ಲರಿಕಲ್ ಕಾಲ್ಫರ್ ಆಗುತ್ತೆ. RRB, ರೈಲ್ವೇದು, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನು, ಬ್ಯಾಂಕಿಂಗು, LIC ಎಕ್ಸಾಮ್ಗಳಲ್ಲಿ ಆಫ್ಲೈನ್ ತರಗತಿಗಳು ಈಗ ಸ್ಟಾರ್ಟ್ ಆಗಿದೆ. ಇದರ ಸದುಪಯೋಗವನ್ನು ನೀವು ಪಡಿಸ್ಕೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.